ನಮಸ್ಕಾರ. ಆರ್ಯಾವರ್ತದಲ್ಲಿ ಒಂದಾದಂತ ಈ ಕಳಿಂಗದ ಅಧಿಕಾರಿ ಶೂರಸೇನನೆಂಬುದಾಗಿ ನನ್ನ ನಾಮಾಂಕಿತ. ಗುರುಮಠದಿಂದ ಸಕಲ ವಿದ್ಯೆ ಪಾರಂಗತನಾಗಿ ಬಂದಂತಹ ನನ್ನನ್ನ ಸೂಕ್ತವಾದಂತಹ ಶಾಸ್ತ್ರೋಕ್ತದೊಂದಿಗೆ ಪಟ್ಟಾಭಿಷೇಕ ಮಾಡಲಾಯಿತು. ಆದರೆ ಪಟ್ಟಾಭಿಷೇಕಗೊಂಡಂತಹ ನನಗೆ ಲಗ್ನ ಕಾರ್ಯಾದಿಗಳು ಜರುಗಬೇಕಾದುದು ಸಹಜವಾದಂತಹ ಧರ್ಮ. ಹಾಗಾಗಿ ವಧುವಿನ ಅನ್ವೇಷಣೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಈಗ ಒಂದು ಓಲೆ ಬಂತಲ್ಲ. ಕಾಶಿ ಪಟ್ಟಣದ ಅಧಿಕಾರಿ ಪ್ರತಾಪಸೇನನ ಮಕ್ಕಳಾದಂತಹ ಅಂಬಿಕೆ ಅಂಬಾಲಿಕೆಯರಿಗೆ ವಿಕ್ರಮವೇ ಪಣ ಎನ್ನುವುದಂತಹ ಸಂಯೋಗವನ್ನ ಏರ್ಪಡಿಸಿದ್ದಾರೆ. ನಾವು ವಿಕ್ರಮದಲ್ಲೇನು ಕಮ್ಮಿ ಇಲ್ಲ. ಹಾಗಾಗಿ ಸೂಕ್ತವಾದಂತಹ ಪ್ರಸಕ್ತವಾದಂತಹ ಕಾಲದಲ್ಲಿ ಬಂದಂತಹ ಈ ಲೇಖನವನ್ನು ಓದಿ ಈಗ ನನ್ನ ಪರಿವಾರದೊಂದಿಗೆ ಬಾಸಿಂಗವನ್ನು ಕಟ್ಟಿಕೊಂಡು ನೇರವಾಗಿ ಕಳಿಂಗ ದೇಶವನ್ನು ಬಿಟ್ಟು ಮಂಗಳಾಧಿಪತಿಯಾಗಿ ವಿಜಯವರ್ಮ ಎನ್ನುವ ನಾಮಾಂಕಿತವನ್ನು ಪಡೆದವ ನಾನು. ಆದರೆ ಸೂಕ್ತ ಸಮಯದಲ್ಲಿ ವಿದ್ಯಾಭ್ಯಾಸವನ್ನು ತೊರೆದು ಗುರುಮಠದಲ್ಲಿ ಸಕಲ ವಿದ್ಯಾಭ್ಯಾಸವನ್ನು ಪಾರಂಗತನಾಗಿದ್ದೇನೆ. ಆದರೆ ಏನು ಮಾಡಲಿ, ಮದುವೆ ವಯಸ್ಸು ಮೀರುತ್ತಾ ಇದೆ. ಸೂಕ್ತವಾದಂತ ವಧುವನ್ನು ಹುಡುಕಿ ಮದುವೆ ಆಗಬೇಕೆಂಬ ಇಚ್ಛೆಯನ್ನು ಪಡೆದವ ನಾನು. ಸ್ವಾಮಿ, ತನ್ನಿಂದ ತಾನಾಗಿ ಉಳಿದು ಬಂದಿದೆ. ಕಾಶಿ ದೇಶದ ಪ್ರತಾಪಸೇನನ ಮಕ್ಕಳು ಅಂಬಾಲಿಕೆ ಮೂವರು ಪಣಕ್ಕಾಗಿ ಬಣವನ್ನು ಇಟ್ಟಿದ್ದಾರೆ. ಯುದ್ಧವನ್ನು ಗೆದ್ದವರು ಅವರಿಗೆ ಹೆಣ್ಣು ಮಕ್ಕಳನ್ನು ಕೊಡುತ್ತೇನೆ ಎಂದು ಆಹ್ವಾನವನ್ನು ಹುಟ್ಟಿದ್ದಾರೆ. ತಡ ಮಾಡುವುದಲ್ಲ, ಕಾಶಿ ಮದುವೆಯ ಸಿದ್ಧತೆ ಎಲ್ಲ ನಡೆದಿದೆಯೇ? ಎಲ್ಲವೂ ಸಾಂಗವಾಗಿ ನಡೀತಾ ಉಂಟು. ನೀವು ಯಾವುದೇ ತಲೆಬಿಸಿ ಮಾಡುವುದಿಲ್ಲ. ನೀವು ಗೆದ್ದ ಹಾಗೆ. ಯಾಕೆ ಮಕ್ಕಳ ಮದುವೆ ಒಂದು ಆಯ್ತು, ಸಂಪೂರ್ಣ ಜವಾಬ್ದಾರಿ ಕನ್ಯಾಸರೆಯಿಂದ ಮುಕ್ತರಾದ ಹಾಗೆ. ಹಾಗಾಗಿ ಬರಲಂದು ತಾರಿಣೀಶ್ವರ ಕರೆತಂದು ಉಳ್ಳಿರಿಸಿ. ಯಾವ ದೇಶ? ಕಳಿಂಗದಾಧಿಪತಿ ಶೂರಸೇನನೆಂಬುದಾಗಿ ನನ್ನ ನಾಮಾಂಕಿತ. ಒಳ್ಳೆಯದಾಯ್ತು. ಎಲ್ಲ ಪರೀಕ್ಷೆ ಆಗಿ ಬಂದಿದ್ದೀರಾ? ಪರೀಕ್ಷೆ ಎಲ್ಲ ಮುಗಿದಿದೆ. ಗಂಟಲ ದ್ರವ ಪರೀಕ್ಷೆ ಆಗಿದೆ. 19ರ ಪರೀಕ್ಷೆ ಎಲ್ಲದರಲ್ಲೂ ತೇರ್ಗಡೆ ಆಗಿದ್ದೇವೆ. ಆಧಾರ ಉಂಟಲ್ಲ? ಹೀಗೆ ಬನ್ನಿ, ಹೀಗೆ ಬನ್ನಿ. ಸ್ವಾಮಿ ಬರಬೇಕು. ನಮಸ್ಕಾರ. ಯಾವ ದೇಶ? ಅಂಗದೇಶ. ಅಂಗದೇಶದಿಂದ ಬಂದಿದೆ. ವಿಜಯವರ್ಮ ಎನ್ನುವ ಶುಭನಾಮ. ವಿಜಯವರ್ಮ, ಒಳ್ಳೆಯದು. ವಿಶ್ರಾಂತಿ ಕೋಣೆಯಲ್ಲಿ ಏನಾದ್ರು ತೊಂದರೆ ಆಯ್ತಾ? ಏನೂ ಇಲ್ಲ. ವಿಶ್ರಾಂತಿಯನ್ನು ಪಡೆದು ಬಂದಿದ್ದೀರಿ? ಖಂಡಿತವಾಗಿ. ಎಲ್ಲ ಪರೀಕ್ಷೆಗಳು ಪಟ್ಟಿದ್ದೀರಿ? ಖಂಡಿತವಾಗಿ. ಏನು ತೊಂದರೆ ಇಲ್ಲ. ಹಾಗಾದ್ರೆ ಈಗ ಬನ್ನಿ, ತ್ವರಿತದೊಳಗ ಶೀಶನಲ್ಲಿಗೆ ಸಾಲುನೈತರೆ ಪರಮ ದೈನ್ಯದೋಳ್ ಇದಿರೋಗೊಳ್ಳುತ್ತ ಕರೆದು ಕಲ್ದ ಸಾಧ್ಯವಾಯಿತು ಉಪಚರಿಸಿ
ಒರೆತನಾಗ ನಮಸ್ಕಾರ. ಅದೇ ನಮಸ್ಕಾರ. ನಾವು ಕ್ಷೇಮವೇ? ಕ್ಷೇಮ ಎಂದಿದ್ರೆ ತನು ಜಪ್ಪದಿ ಕೇಳಿ ಬಗೆ ಕುಶಲೋ ತನು ಜಪ್ಪದಿ ತನು ಜಪ್ಪದಿ ಕೇಳಿ ಬಗೆ ಕುಶಲೋ ಪುರವ ಶೃಂಗರಿಸಿರುವುದೇ ಕೈ ಪುರವ ಶೃಂಗರಿಸಿರುವುದೇ ಕೈ ದೊರೆ ಕುಮಾರಕರೆಲ್ಲ ಬಗೆಯ ಪರ್ಯದೀನೇ ಕ್ಷತ್ರಾಪಸೇನ. ಹೊಂದಿಸಿಕೊಂಡಿದ್ದೇನೆ. ಏನಿದು ಸಭೆ ಇಷ್ಟು ಶೃಂಗಾರಗೊಂಡಿದೆ? ಮದುವೆಯಾಗಿ ನಿಶ್ಚಯಿಸಿದ್ದೇನೆ. ಯಾರಿಗೆ ಮದುವೆ? ಮೂವರು ಹೆಣ್ಣು ಮಕ್ಕಳಿಗೆ ಯಾವ ತರದಲ್ಲಿ ಮದುವೆ? ವಿಕ್ರಮವೇ ಪಣ. ಹಾಗಾದ್ರೆ ಇವರೆಲ್ಲ ಸೇರಿ ಅವರಿಗೆಲ್ಲ ಲೇಖನವನ್ನು ಕಳುಹಿದ್ದೇನೆ. ಹಾಗಾದರೆ ನನಗ್ಯಾಕೆ ಲೇಖನ ಕಳಿಸಲಿಲ್ಲ? ಕಳುಹಿದ್ದೇನೆ. ತಾವು ಯಾವ ಮಾರ್ಗವಾಗಿ ಬಂದಿದ್ದೀರಿ? ನೀನು ಹಾಗಾದ್ರೆ ಸೀದಾ ಮಾರ್ಗದಲ್ಲಿ ನನಗೆ ಲೇಖನ ನೀವು ಕಳಿಸಲಿಲ್ಲ. ದೊಡ್ಡ ಮುಂಡಾಸ ಹೊತ್ತು ಬಹುಶಃ ರಾಜಮಾರ್ಗದಲ್ಲಿ ಬಂದಿರಿ. ಹಾ. ನಮ್ಮ ಆಳು ಬಹುಶಃ ಒಳಮಾರ್ಗದಲ್ಲಿ ಹೋಗಿರಬೇಕು. ಇರಲಿ ಬಿಡು. ಇದು ಹೇಗೆ? ಅವ ನಾನಲ್ಲ, ಅದು ಬೇರೆ. ಓ ಅದು ಬೇರೆ, ಇದು ಅದಲ್ವಾ? ಆದರೆ ಹಾ. ನೀನು ಕಳಿಸಿದರೆ ಎಷ್ಟು ಬಿಟ್ರೆ ಎಷ್ಟು? ಆಗ ಬಂದ್ರಲ್ಲ ನೀವು. ಬಂದಿದ್ದೇನಲ್ಲ. ಹಾ. ಆದರೆ ಒಂದು ನಿರ್ಣಯ ನಾನು ಮಾಡ್ತೇನೆ. ಏನು? ದುರಾದಿ ವಿಕ್ರಮಿಗಳು ನೋಡಿ ಒರಿಸುವುದೊಂದು ತುರದಿ ವಿಕ್ರಮಿಗಳ ನೋಡಿ ಒರಿಸುವುದೊಂದು ಪರಮ ಸೌಂದರ್ಯಾತಿಶಯಕ್ಕೆ ಮೋಹಿಪುದಿಲ್ಲೊಂದು ಪರಮ ಸೌಂದರ್ಯಾತಿಶಯಕ್ಕೆ ಮೋಹಿಪುದಿಲ್ಲೊಂದು ತರಳಿರು ತಾವೇ ನಿಶ್ಚಯ ಕೈವರಿ ಕ್ಷಣದಿ ಕರೆಯುತ್ತಾರೆನೆ. ಏನು ಹೇಳಿ? ವಿಕ್ರಮವೇ ಪಣ. ಹಾ. ಆದರೆ ಬಂದಿದ್ದೇನೆ ನಾನು. ಸರಿ. ಸ್ವಲ್ಪ ಬದಲಾವಣೆ ಮಾಡಬೇಕು. ಏನದು ಬದಲಾವಣೆ? ಒಂದು, ಹಾ. ವಿಕ್ರಮದಲ್ಲಿ ಜಯಿಸಿದವರಿಗೆ ನಿನ್ನ ಮಕ್ಕಳು. ನಾನಿಟ್ಟಂತಹ ನಿರ್ಣಯ. ಮತ್ತೊಂದು, ಮತ್ತೊಂದು ಅತಿಶಯದ ಮೋಹಕ್ಕೆ ಮರುಳಾಗಿ ಒರಿಸುವುದು ಇನ್ನೊಂದು. ಹೇಗೆ ನಿನ್ನ ಅಭಿಪ್ರಾಯ? ಆದೀತು ಆದೀತು. ಹಾಗಾದರೆ ಕರೆಸು. ಶೃಂಗರಿಸಿದರ ಬಳಿಯರುಳಿದು ಮಂಗಳಾಂಗಿಯರು ಮನವೊಲಿದು ಶೃಂಗರಿಸಿದರ ಬಳಿರುಳಿದು ಬರೀ ಪೌರುಷ ಏಕೆಂದು ಕತ್ತಾಯಿ ಪರಿಪೌರುಷವೇಗೆನ್ನು ಸಂಗರದಳು ವಿಕ್ರಮವನ್ನು ಸಂಗರದಳು ವಿಕ್ರಮವನ್ನು ಪರಿಪೌರುಷವೇಗೆನ್ನು ಸಂಗರದಳು ವಿಕ್ರಮವನ್ನು ಸಾಲ್ವಾ ನಾಚಿಕೆ ಬಿಟ್ಟವನೇ, ಮರ್ಯಾದೆ ಸತ್ತವನೇ, ಹೇಳಿಕೆ ಇಲ್ಲದ ಮನೆ ಮದುವೆ ಊಟಕ್ಕೆ ಬಂದವನೇ, ಬೈ ನಿಂದೆ. ಸ್ವಲ್ಪ ತಡೆ. ಇನ್ನೇನಾದ್ರು ಇದೆ? ಅವನು ಮತ್ತೆ ವಿಚಾರ. ದುರುಳನೆ ತಾಳು ದುರುಳನೆ ತೋರೆಂದಿರುವುದು ಶರವರಸವ ಸುರಿ ಕದಿಗೊಳದು ಶರವರಸ ಸುರಿ ಕದಿಗೊಳದು ದುರುಳನೆ ತೋರೆಂದಿರುವುದು ಶರವರಸ ಸುರಿ ಕದಿಗೊಳದು ಹಲವೋ ಸೌವೇಶ, ಆಮಂತ್ರಣವಿಲ್ಲದೆ ಮದುವೆಗೆ ಬಂದದ್ದಲ್ಲದೆ ಯಜಮಾನಿಕೆಯನ್ನು ತೋರಿಸ್ತಾ ಇದ್ದೀಯ. ನಿನಗೆ ವಿಕ್ರಮವೇ ಪಣ ಎನ್ನುವುದಂತ ಒಂದು ಪಂತ್ ಸ್ವಯಂವರವನ್ನಿಟ್ಟಂತಹ ಸಂದರ್ಭದಲ್ಲಿ ಯಾರದ್ದೋ ಮನೆಯಲ್ಲಿ ಹೋಗಿ ನಿನ್ನ ಯಜಮಾನಿಕೆ ಅಲ್ವಾ?
ನಿನ್ನ ಯಜಮಾನಿಕೆಯನ್ನು ನಿಲ್ಲಿಸ್ತೇನೆ. ನಮ್ಮನ್ನ ಗೆದ್ದ ಬಳಿಕ ಮುಂದಿನ ನಿನ್ನ ಸಂತಾನವನ್ನ ನೀಡು. ನನಗೊಂದು ಮೆಚ್ಚುಗೆ ಆಯಿತು ಮಾರಾಯ. ಈ ವಯಸ್ಸಿನಲ್ಲೂ 4 ಸುತ್ತು ತಿರುಗಿದೆ ಅಲ್ಲ. ಏನು ಮಾಡುವುದು ಅನಿವಾರ್ಯ. ಎಂತೆಂಥವರು ತಿರುಗ್ತಾರೆ ಅಂತ ಹೇಳಿದ್ರೆ ನಮ್ಮ ಮರ್ಯಾದೆ ಧರಣಿ ಮಂಡಲ ಕೆಳಗೆ ಕುಸಿದ ಎಂಬ ತಿರನಂತೆ ಕುರುಕುಲಾಲ್ವಯ ದೀಪ ಗಂಗಾ ತರಳು ಕುರುಕುಲಾಲ್ವಯ ದೀಪ ಗಂಗಾ ತರಳು ಚಂದನಲ್ಲಿ ನಡೆದರಲು ಸುತ್ತಲೂ ನೋಡುತ್ತ ಗಂಗಾ ತನಯ ಒಂದಕ್ಕೊಂದು ಹೊಂದಾಣಿಕೆಯಾಗಿದೆ. ಕರೆಸಿದ ಕಾಶೀಶನಿಗೂ ಕೊಂದ ತರಾಳ್ಮರಿಗೂ ತಕ್ಕ ಮೊತ್ತರೆಯಬೇಕು ಅಂತಿದ್ರೆ ತರಣಿಮ್ಮ ಎಲ್ಲನು ತುರದಲ್ಲಿ ಜಯಿಸುವರೇ ತುರದಲ್ಲಿ ಜಯಿಸುವರು ಪರೀಕ್ಷಿಸಿ ಲೋಕತ್ರಯದಲ್ಲಿ ಕಾಡಿನು ಸುರನರ ಗರುಡರಲಿ ಆಶೀಷನಂದನೆಯರೇ, ನಾನಾಡುವ ಮಾತನ್ನು ಚಿತ್ತವಿಟ್ಟು ಕೇಳಿ. ಈ ಭುವನತ್ರಯಗಳಲ್ಲಿ ಏನು ಬಂತು? ಸುರ ನರ ಕಿನ್ನರ ಕಿಂಪುರುಷ ಯಕ್ಷ ಗರುಡ ಗಂಧರ್ವ ಸಾಧ್ಯರಲ್ಲಿ ಯುದ್ಧ ಕಣದಲ್ಲಿ ನನ್ನನ್ನು ಗೆದ್ದು ಜೀವಿಸುತ್ತಿರುವಂತ ಜೀವಿಗಳು ಪ್ರಕೃತ ಹುಟ್ಟಿದವರಿಲ್ಲ. ಮುಂದೆ ಹುಟ್ಟುತ್ತಾರೆಂಬ ವಿಶ್ವಾಸ ವಿಶ್ವಕ್ಕೆ ಇಲ್ಲ. ನನ್ನ ಮಾತಿನ ಮೇಲೆ ವಿಶ್ವಾಸ ಇದ್ದರೆ ಏರಿರಿ. ಎಲ್ಲೆಯ ರಥವನ್ನು ಏರಿರಿ 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 ಎಲ್ಲೆಯ ರಥವನ್ನು ತೊರೆಯಲಿ ತೋರಿಡಿ ಪಾಲಕರ ಸೂರತ್ತು ನಿಮ್ಮಿದಿರಲು ಚಣದಲ್ಲಿ ತೋರುವೆ ಇರಲಾಗ ಗಂಗಾಧರಯ ಭೀಷ್ಮನ ಮಾತಿನ ಮೇಲೆ ವಿಶ್ವಾಸ ಇದ್ದರೆ ಚಂದನವನ್ನು ತಂದು ನಿಲ್ಲಿಸಿದ್ದೇನೆ. ಏರಿ ರಥವನ್ನು. ಸುರತರಂಗಿಣಿಯ ಸುಕುಮಾರನಲ್ದಗನಲ್ದಿ ಸುರತರಂಗಿಣಿಯ ಸುಕುಮಾರನಲ್ದಗನಲ್ದಿ ಪರಮ ರೌದ್ರದುರುಳಿಲು ಕಂಡು ಕಾಶೀಶ ಧರಣಿಯಲ್ಲಿ ಪೊಡಮಟ್ಟು ನಡುಗಿ ಭಯದೊಳಗೆ ಧರಣಿಯಲ್ಲಿ ಪೊಡಮಟ್ಟು ನಡುಗಿ ಭಯದೊಳಗೆ ಕರುಣನಿಧಿ ಭಿನ್ನಭವ ಅವತರಿಸಬೇಕು. ಪ್ರತಾಪಸೇನ, ಏನು ಏನು ಇಷ್ಟು ಸಿಟ್ಟಿನಿಂದಲ್ಲಿ ವರ್ತಿಸ್ತಾ ಇದ್ದೀರಲ್ಲ? ಏನಿದಲ್ಲ? ಮದುವೆಯ ಸಂಭ್ರಮ. ಮದುವೆ ಯಾರಿಗೆ? ನನ್ನ 3 ತರಳೆಯರಿಗೆ. ಅರಸ ಮಕ್ಕಳು ಎಷ್ಟು ಜನ ಇದ್ದಾರೆ? 100 ಜನ ಬಂದು ಸೇರಿದ್ದಾರೆ. ಅವರಾಗಿಯೇ ಬಂದಿದ್ದಾರ? ಅಲ್ಲ, ಲೇಖನವನ್ನ ಕಳುಹಿದ್ದೇನೆ. ಮಾಡ್ಕೊಂಡ್ಯ? ಕಳುಹಿದ್ದೇನೆ. ಏನನ್ನು? ಲೇಖನವನ್ನು. ಹಾಕು ಬಿಡು. ಕೊಟ್ಟಾಗಬೇಕಾದ್ದನ್ನು ಕೊಡದೈತು ಹೋಗುದೇ. ಸರಿ, ಕೊಡು ಬಿಡು. ಹಾ, ಅದು ಮುಖ್ಯ ಅಲ್ಲ. ಭೀಷ್ಮ ಬಂದ ಮೇಲೆ ನಾನು ಇಚ್ಛಿಸಿದ ಹಾಗೆ ನಿನ್ನ ಕಾರ್ಯ ಮುಂದುವರಿಬೇಕು. ಆದೀತು. ನನ್ನ ಆಜ್ಞೆ ಇದು. ಆದೀತು. ಸರಿ, ನಿಂತ್ಕೊಳ್ಳಿ. ಶಶಿಕುಲಾಧಿಪರುಗಳ ಶೌರ್ಯ ವೃಕ್ಷ
ವರ್ಷಗಳು ಇಳಿಸುವ ಫಲರೂಪ ನಾದರಿ ಗಜಿಗೆ ಪಂಚಾಶ್ಯ ವಸುದಿಯಳು ಸಕಲರಿಯು ಪೂಜ್ಯತೆಗೊಂಡಿರುವ ಸಂತಸುತ ಪಂಚೀಗಲು ಚಂದ್ರವಂಶ ಮತ್ತು ಮಹಾವೃಕ್ಷದಲ್ಲಿ ಸತ್ಫಲ ರೂಪಗಳಾದಂತ ಗಂಗಾತನಯ ಅರಿ ಗಜಕ್ಕೆ ಪಂಚಾಸ್ಯ ಸಿಂಹ ಸುಪ್ರಾಂತ ಬಂದಿದ್ದೇನೆ. ಬಂದಿರುವುದು ಮಾತ್ರ ಅಲ್ಲ, ಮಾಡುವುದೇನು? ವಸುಮತೀಶ್ವರ ಸಭೆಯ ಮಧ್ಯದಲ್ಲಿ ಕೊಳ್ಳಿರ್ಪ ಎಲ್ಲ ಪುರ ಕೊಯ್ವೆ ಅಸಮ ವಿಕ್ರಮಿಗಳು ಕಾದಬಹುದೆಂದು ಹರಿನಾಥವಾಗಿ ಇದ್ದರು. ಕೇವಲ ಬಂದಿರುವುದು ಮಾತ್ರ ಅಲ್ಲ, ಈ ಶಶಿಮುಖಿಯನ್ನ ರಥದಲ್ಲಿ ಕುಳ್ಳಿಸಿಕೊಂಡಿದ್ದೇನೆ. ನಾನು ಅತ್ತ ಹೋದ ಮೇಲೆ ನನ್ನ ಕುರಿತಾಗಿ ಹಿಂಬದಿದ್ದ ಅಪಸ್ವರ ಹೊಡಕೂಡದು. ಹೆಣ್ಣು ಮಕ್ಕಳನ್ನ ಕೊಂಡೊಯ್ಯುವ ನನ್ನನ್ನು ತುಡುಕಿ ಜಯಿಸುವ ಎಂಟನೆಯ ಬಂಟ ಇದ್ರೆ ಬನ್ನಿ, ಬನ್ನಿರಾ ಬನ್ನಿ, ಬನ್ನಿ. ಕೆಳೆಯ ಕಾಶಿಪುರೇಶನೇ ನುಡಿಯ ಪೂರ್ಲೋಕದೋಳು ಭೀಷ್ಮಗೆನೆ ಇಲ್ಲವಯ್ಯ. ಕ್ಷಾತ್ರಿ ಕುಲಜಿ ಚಂದ್ರವಂಶಧರಸುಗಳು ದಾತ್ರಿಯೋಳುತ್ತಮ ಸತ್ಕೀರ್ತಿಯುತರು ಸತ್ಕೀರ್ತಿಯುತರು. ಭೀಷ್ಮಾಚಾರ್ಯರೇ ಅವ್ರ ಹತ್ರ ಹೇಳಿ ಏನು ಅಂತ. ಏನು ನಿಮ್ಮ ಅಭಿಪ್ರಾಯ? ಹೇಳಿ. ಕಾಶಿ ದೇಶದ ಅಧಿಪತಿಗಳೇ ಹೇಳಿ. ಈಗಾಗಲೇ ಭೀಷ್ಮಾಚಾರ್ಯರ ಆಹ್ವಾನವಾಗಿದೆ. ಭೀಷ್ಮಾಚಾರ್ಯರು ಈ ನಿನ್ನ ಕ್ಷೇತ್ರದಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಯಾರಾದರೂ ನನ್ನನ್ನು ವಿಜಯಿಸುವವರಿದ್ದರೆ ಬನ್ನಿ ಎನ್ನುವುದಾಗಿ. ಈ ವಿಶ್ವದಲ್ಲೇ ಅವರನ್ನು ವಿಜಯಿಸುವಂತಹ ಯಾವ ವ್ಯಕ್ತಿಯೂ ಇಲ್ಲ. ಆದ್ದರಿಂದ ಅವರ ಘೋಷಣೆಯನ್ನು ನಾವು ಮನ್ನಿಸಿ ನಮ್ಮ ಯಾವುದೇ ರೀತಿಯಾದಂತಹ ನಮ್ಮದೇನೂ ಅಭ್ಯಂತರವಿಲ್ಲ. ನೀವು ಕ್ಷತ್ರಿಯರೇ ಎಲ್ಲಿ ಹೋದ್ರೆ ಹೋದ್ನೊಬ್ಬ ಅವನು ನಿನ್ನ ಆರ್ಭಟವನ್ನೇ ನೋಡಿ ಹೋದ. ನಿಂತಿದ್ಯಲ್ಲ ನೀನು ಕ್ಷತ್ರಿಯ, ಮದುವೆ ಆಗ್ಲಿಕ್ಕೆ ಬಂದವ ನೀನು ನಿನ್ನ ಮೀಸೆ ಅನ್ನೋದು ಈಗ ಅಲ್ಲ ಇದಾಲೆ ಅದು ಹಚ್ಚಿದ್ದ ಇಟ್ಟಿದ್ದ ಇಟ್ಟಿದ್ದೋ ಎನ್ನುವುದು ಏನೇ ಇರಲಿ ನಮ್ಮಂತವರಲ್ಲ, ಬಂದಂತಹ ಭೀಷ್ಮಾಚಾರ್ಯರನ್ನ ವಿಚಾರಪಡಿಸಿ ಪ್ರಶ್ನೆ ನಿನ್ನ ಪ್ರಶ್ನೆಗೆ ಅಲ್ಲೇ ಉತ್ತರ ಸಿಗ್ತದೆ. ಕೊನೆಯ ಪ್ರಶ್ನೆ ಅದು. ನಿಮಗೆ ಒಂದು ವಿಷಯ ಹೇಳ್ತೇನೆ. ಮದುವೆಗೆ ಬಂದವರಲ್ವ ನೀವು? ನಿಮಗೆ ಇಷ್ಟ ಇದ್ರೆ ಭೀಷ್ಮ ಕೊಂಡೊಯ್ತಾನಲ್ಲ ಆ ಹೆಂಗಳೆಯ ಸೀರೆ ಒಗಲಿಕ್ಕೆ ಹೋಗಿ. ಭೀಷ್ಮ ಕ್ರಮವೆಲ್ಲ ಭೀಷ್ಮನಲ್ಲಿ ಬಾರಿಯುವುದೇ ಸುರನರೋರಗರೆಲ್ಲ ಪರೀಕ್ಷಿಸಲಿ ಸಂಗರದಿ ಶಿರವನೆಲ್ಲ ತರೆಯಲು ಕಾಶಿ ನಮ್ಮ ತರುಣಿಯರನು. ದುರಪರಾಕ್ರಮವು ನಿನ್ನೊಳಗೆ ಅಡಗಿ ಹೋಯಿತೇನೋ? ಈಗ ನಿನಗೆ ಪ್ರತಿಸ್ಪರ್ಧಿಯಾಗಿ ನಾನಿದ್ದೇನೆ. ನಿನ್ನ ಪರಾಕ್ರಮ ಇದ್ದರೆ ತೋರಿಸು. ಹರಣವ ಉಳುವಿಕೆ ಹೋಗಿದ್ದು ಭೀಷ್ಮರು ಚರಣದಲ್ಲಿ ಒದೆದು ಹೋಗಿದನು. ಅಧಿಕ ಪ್ರಸಂಗಿ ಭಾರಿ ಮಾತಾಡ್ತೀಯಲ್ವ? ಎಂಥದ್ದು ದುರಪರಾಕ್ರಮ ಭೀಷ್ಮನಿಗೆ
ಅರ್ಹುವುದೇ. ನೀನು ಹೋಗುವ ಯಾವ ಸಂತೆಯಲ್ಲಿ ಸಿಗ್ತದೆ ಅದು. ನನ್ನನ್ನು ಏನು ಅಂತ ಮಾಡಿಕೊಂಡೆ. ನಿನಗೆ ವಿಜಯದ ಹಂಬಲ, ಅಡ್ಡಪಂತ್ಯವನ್ನೇ ಕಾಲಿಟ್ಲಿಕ್ಕೆ ಬಿಡ್ತಂತೆ ತಪ್ಪಾಯ್ತು. ಬಂದ್ಮೇಲೆ ಬೇರೆದನ್ನು ದಾರಿ ಮಾಡ್ತೀಯಲ್ವ? ಸಾಲ್ವಾ ಎಲ್ಲರಿಗಿಂತ ಸಾಕು ಅಂತ ಹೇಳ, ಅಥವಾ ನಿನ್ನ ಕೆಟ್ಟ ಬುದ್ಧಿಗೆ ಎಲ್ಲಿಯೂ ಸಾಲದು ಅಂತ ಹೇಳ. ಏನಂದ್ರೆ ಭೀಷ್ಮ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ. ಶಾಲೆ ಒಗಿಲಿಕ್ಕಾದೀತು, ನೀರು ಹೊರಲಿಕ್ಕೆ ಒಂದು ಗಟ್ಟಿಮುಟ್ಟಾದ ಜನ ಬೇಕು. ಅದಕ್ಕೆ ನೀನೇ ಸಮರ್ಥ. ಅವರು ತೊಳಿಲಿಕ್ಕೆ, ನೀನು ನೀರು ಹೊರಲಿಕ್ಕೆ. ಪಡವೆ ರಿಪು ಕುಲ ಕುರಂಗ ಕಂಠೀರವನಾದಂತ ಭೀಷ್ಮನ ಮುಂದೆ ನಿನ್ನ ಸ್ವರ್ಗ ಶಿರವ ತಗ್ಗಿಸಿಕೊಂಡು ಕಳನಂತಾರಂಗಜಿ, ಶಿರವ ತಗ್ಗಿಸಿಕೊಂಡು ಕಳನಂತಾರಂಗಜಿ, ಪರಮ ಕ್ರೋಧವ ತಾಳುತ್ತಾಗ ತಿರುಗಿ ತಲ್ಲಯ ಪುರಗೈದರಿದ್ದಲು ಸರ್ವ ಧರಣಿ ಬಾಲರು ಕೊಂಡಾಡಿದರು. ಕನ್ಯೆಯರ ಕೈ ಬಿಡು ಎಲ್ಲ ಕುಲ ಕೋಟಿಯನು, ಕನ್ಯೆಯರ ಕೈ ಬಿಡಿದು ಎಲ್ಲ ಕುಲ ಕೋಟಿಯನು ಧನ್ಯರಾಗುವ ತೆರನ ಮಾಡುವುದು ಮನದಿ ಮನದಿ. ಇನ್ನು ತಮ್ಮಿಷ್ಟಗಳು ಬಂದ ತೆರಗೈಯ ಬೇಕೆನ್ನುತ್ತಿರೆ ಕಾಶಿ ಜಗೆಂದರ ಪ್ರಭರು. ಭೀಷ್ಮಾಚಾರ್ಯರೇ, ಪ್ರತಾಪಸೇನ ನಮ್ಮಲ್ಲಿ ವಿಜ್ಞಾಪನೆ. ಹೇಳು. ನನ್ನ ಮೂವರು ಕನ್ಯೆಯರನ್ನ ಕೈ ಬಿಡಿದು ನನ್ನ ಕುಲಕೋಟಿಯನ್ನ ಉದ್ಧರಿಸಬೇಕೆಂದು ತಮ್ಮಲ್ಲಿ ವಿಜ್ಞಾಪಿಸಿಕೊಳ್ತಾ ಇದ್ದೀನಿ. ಏನು ಆಜ್ಞೆ ಮಾಡ್ತೀಯ? ವಿಜ್ಞಾಪನೆ ನನ್ನದು. ಕೈ ಬಿಡಿದು ಕುಲಕೋಟಿಯನ್ನು ಉದ್ಧರಿಸಬೇಕು. ಉದ್ಧರಿಸಬೇಕು. ಕರ್ಕೊಂಡು ಹೋಗ್ತೇನೆ. ಸಂದರ್ಭ ಸಿಕ್ಕಿದರೆ ಹಾ, ತಂದೆ ನನ್ನ ಹೊಣೆಗಾರಿಕೆಯನ್ನು ಪೂರೈಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಹೋಗು. ಮಕ್ಕಳೇ, ಹೇಳಿ. ಜನಪನಂದನೆಯರನು ಕರೆಯುತ್ತ ಕಾಶಿ ಜನಪ ನಂದನೆಯರನು ಕರೆಯುತ್ತ ವಿನಯಜೋ ಬೇಡಿದನು ಗಂಗಾತನಯನವರುಳು ಮೋದದಿ. ಕಾಶಿಯ ಪ್ರತಾಪಸೇನ ತಾಯಿಯಾದಂತಹ ಸತ್ಯವತಿಯಿಂದ ಆಜ್ಞಾಪ್ತರಾಗಿ ಕಾಶಿಯವರೆಗೆ ಹೋಗಿ ಕನ್ಯಾವಣಿಯನ್ನ ತಂದಿದ್ದೇನೆ. ಹಿಡೆಗಳು 3 ಉಳಿತು. ನನ್ನ ತಾಯಿಯ ಜೊತೆಯಲ್ಲೇ ಇದ್ದಾರೆ. ಅವರನ್ನ ತಂದ ಉದ್ದೇಶ ಅವರಿಗೆ ಹೇಳಬೇಕಾಗಿದೆ. ಯಾರಲ್ಲಿ? ನೃಪಕುಮಾರರನ್ನು ಬರ್ಲಿಕ್ಕೆ ಹೇಳಿ. ಕರೆಸಿದ ಉದ್ದೇಶ ಸರಸಿ ಜಾಂಬಕಿಯರೇ ಕೇಳಿ ಸರಸಿ ಜಾಂಬಕಿಯರೇ ಕೇಳಿ ಸರಸಿ ಜಾಂಬಕಿಯರೇ ಕೇಳಿ ಶಶಿ ಪರಂಪರೆಯುಳು ರಾಜ್ಯವಾಳಿ ಪರಂಪರೆಯುಳು ರಾಜ್ಯವಾಳಿ
ಗಳಿರಿದ ಸುಮ ವಿಸ್ತಾರವೀಗೆಂಬ ಕಿರಿಯ ವಿಚಿತ್ರ ವೀರಗನೇರಿಯಾಳುವ ಸರಸಿ ಜಾಂಬಗಿಯರೆ ಕೇಳಿ ಶಶಿ ಪರಂಪರೆಯುಳು ರಾಜವಾಳಿ ಕಾಶೀಶನಂದನೆಯರು ಕರೆ ತಂದು 3 ದಿನಗಳಾಯಿತು. ಅಂತಃಪುರದಲ್ಲಿ ಇರಿಸಿದ್ದೇನೆ. ತಾಯಿಯಾದಂತಹ ಸತ್ಯವತಿ ದೇವಿಯ ಜೊತೆಯಲ್ಲ ಇದ್ದವು. ಅಲ್ಲಿಂದ ಹೊಸ ಪ್ರದೇಶಕ್ಕೆ ಅಥವಾ ಹೊಸ ತಾಣಕ್ಕೆ ಬಂದವು. ಹೆಸರಾಯ್ತಾ? ಹೊಸತಾಗಿ ಕಾಣಲೇ ಇಲ್ಲ ನಮಗೆ. ರಾಜಮಾತೆಯ ಸತ್ಯವತಿ ದೇವಿಯವರು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಹಾಗೆ ನಮ್ಮನ್ನ ನೋಡಿಕೊಂಡರು. ಈ ನೆಲದ ಗುಣ ಅದು. 3 ದಿನಗಳಾಯಿತು. ಆಕಸ್ಮಿಕವಾಗಿ ಸಭಾಸ್ಥಾನಕ್ಕೆ ಬರಮಾಡಿಕೊಳ್ಳುವ ಕಾರಣ ನಿಮ್ಮನ್ನು ಸರಸಿಜಾಂಬುಕಿಯರೆ ಅಂತ ಕರೀತೇನೆ. ಸೂರ್ಯೋದಯದ ನಿರೀಕ್ಷೆಯಲ್ಲಿ ತಾವೇ ಇರ್ತದೆ, ಚಂದ್ರೋದಯವನ್ನು ಕಮಲ ಆಶಿಸ್ತದೆ. ಹಾಗೆ ಕಮಲದ ಹೆಸರಿನಂತಹ ಕಣ್ಣುಗಳಲ್ಲಿ ಆಶಾ ಕಿರಣಗಳನ್ನು ಕಾಣಬೇಕಾದದ್ದು ಕಂಡಿದ್ದೇನೆ. ಅಂದರೆ ತನ್ನಿನಿಯನಾದಂತಹ ಸೂರ್ಯನ ಬಗ್ಗೆ ಲಕ್ಷ್ಯ ಇಡುವಂತಹ ಕಮಲದ ಹಾಗೆ ನೀವು ಹಾಗೆ ನಿಮ್ಮ ಬದುಕಿನ ಬಗ್ಗೆ ಕಾತರಿಸಿದೆಯೋ ಸ್ಪಷ್ಟಪಡಿಸಿದೆ. ಹಾಗೊಂದು ನಿರೀಕ್ಷೆಯಲ್ಲಿ ನಾವು ಇಲ್ಲಿಗೆ ಬಂದಿದ್ದು. ಒಳ್ಳೆಯದು. ಕರೆಸಿದ್ದು ಮಾತ್ರ ಅಲ್ಲ, ನಿಮಗೆ ತಿಳಿಯಪಡಿಸುವುದಿಷ್ಟೇ. ನೋಡಿದ್ರಲ್ಲ, ಈ ಸಿಂಹಾಸನವನ್ನು ಅಲಂಕರಿಸಿದವ ನನ್ನ ತಮ್ಮನಾದ ಕಿರಿಯ ತಮ್ಮ ವಿಚಿತ್ರವೀರ್ಯ. ಆನುವಂಶಿಕವಾಗಿ ಆಳಿ ಬೆಳಗಿ ಬಾಳಿದತ್ತ ಅನೇಕರು ತಮ್ಮ ಖ್ಯಾತಿಯನ್ನ ಸ್ಥಾಪಿಸಿದ ಈ ಸಿಂಹಾಸನವನ್ನು ಏರಿ ಆಳುವಂತ ಯೋಗ್ಯತಾವಂತ ಸದ್ಗುಣಿಯು ಸನ್ನಡತೆಯು ಹಿರಿಯರ ಬಗ್ಗೆ ಅಪಾರವಾದ ಗೌರವ ಇದ್ದಂತ ನನ್ನ ತಮ್ಮ. ಅವನ ಪರಿಚಯ ಯಾಕೆ ಮಾಡ್ತೇನೆ ಅಂತ ಅವರ ವಿಚಾರ ನಮ್ಮಲ್ಲಿ ಯಾಕೆ ಹೇಳ್ತಾ ಇದ್ದೀರಿ? ಆ ಸಿಂಹಾಸನಾಧೀಶನಾದಂತ ನನ್ನ ತಮ್ಮನನ್ನು ಸೇರಿ ಚಂದ್ರವಂಶವನ್ನು ಬೆಳಗುವುದಕ್ಕೆ ನಿಮ್ಮ ಗದ್ಗತವಾದಂತಹ ಅಭಿಪ್ರಾಯ ನನಗೆ ಬೇಕು. ನಿರ್ದಾಕ್ಷಿಣ್ಯವಾಗಿ ಹೇಳಿ. ಭಾಗ್ಯ ಸಂಪನ್ನೆಯ ನೀನು ನಿನಗೂ ಸಂತೋಷ, ವಂಶೋದ್ಧಾರಕರಾಗಿ ನನ್ನ ತಮ್ಮನಾದಂತಹ ವಿಚಿತ್ರವೀರನ ಉಳಿಸುವುದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಕ್ಷಣ ನನ್ನ ನುಡಿಯಡಗುವರೊಳಗೆ ನಿನ್ನ ತಂಗಿಯರು ಬೇರು ಅಭಿಪ್ರಾಯ ಸೂಚಿಸಿ ಹೋದರು. ನೀನೇನು ನೆಲನೋಟಗಳಾಗಿ ನಿಂತುಕೊಂಡಿದ್ದೀಯ? ಹಾಗಲ್ಲ, ಇಲ್ಲಿ ಒಂದು ಆಶ್ಚರ್ಯವನ್ನು ನಾನು ಕಂಡೆ. ಏನು? ಯಾವುದೇ ವಿಚಾರಕ್ಕೂ ಮುನ್ನುಗ್ಗುವುದಾದರೂ ನನ್ನ ಸಹೋದರಿಯರು ನನ್ನ ಅಭಿಪ್ರಾಯವನ್ನು ಕೇಳಿಯೇ ಮುಂದುವರಿಯುವವರು. ಸರಿ. ಇವತ್ತು ಹಾಗಲ್ಲ, ನಿಮ್ಮ ಮಾತಿಗೆ ಅಭಿಪ್ರಾಯವನ್ನು ಸೂಚಿಸುವಾಗ ನನ್ನ ಮುಖ ನೋಡದೆ ಹೊರಟು ಹೋದರು. ಆದರೆ ಅವರಂತೆ ಅಭಿಪ್ರಾಯವನ್ನು ನಾನು ಹೊಂದಿರಬೇಕೆಂದಿಲ್ವಲ್ಲ. ಅಭಿಪ್ರಾಯಗಳು ಬೇರೆ ಇರಬಹುದು. ಹೌದಲ್ಲ? ಒಬ್ಬರಂತೆ ತಾವು ಅಭಿಪ್ರಾಯ ಪಡಬೇಕು ಅನ್ನುವಂತ ಆಗ್ರಹವು ನನ್ನದಲ್ಲ. ನನ್ನ ಮನಸ್ಸಿನ ಅಭಿಪ್ರಾಯವನ್ನು ನಿವೇದಿಸಿಕೊಳ್ಳುವುದಕ್ಕೆ ಸಾನ್ನಿಧ್ಯದಲ್ಲಿ ಅವಕಾಶ ಇದೆಯಾ? ಖಂಡಿತವಾಗಿ. ಹಾಗಾದ್ರೆ ಕೇಳು ಭೀಷ್ಮಾಚಾರ್ಯ ಬಿಲ್ನಪವ ಕೇಳು ಭೀಷ್ಮಾಚಾರ್ಯ ಬಿಲ್ನಪವ ಸತ್ಕೀರ್ತಿ ಸದ್ಗುಣಶೀಲ ಬೀಳುವಿ ಎನ್ನ ಮನದೊಲವ ಶೀಲ ಬೀಳುವಿ ಎನ್ನ ಮನದೊಲವ ಭೂಲಲ ಮರದೀಸಿ ಮೆರದಿ ತೋಳಿನುಡು ಬಿಗಿದಪ್ಪಿ ಭೂಲಲ ಮರದೀಸಿ ಮೆರದಿ ತೋಳಿನುಡು ಬಿಗಿದಪ್ಪಿ ಮನ್ಮಥ ಕೇಳಿಯುಳು ನೀ ಎನ್ನ ಮನವನು ಕಾಲ ಕಾಲಕ್ಕೆ ತೃಪ್ತಿಪಡಿಸದೆ ಮನ್ಮಥ ಕೇಳಿಯುಳು ನೀ ಎನ್ನ ಮನವನು ಕಾಲ ಕಾಲಕ್ಕೆ ತೃಪ್ತಿಪಡಿಸದೆ ಕೇಳು ಭೀಷ್ಮಾಚಾರ್ಯ ಬಿಲ್ನಪವ ಸತ್ಕೀರ್ತಿ ಸದ್ಗುಣಶೀಲ ಬೀಳುವಿಯನ್ನ ಮನದೊಲವೋ ಆಚಾರ್ಯವೇ, ಕಪಕುಮಾರಿ ಸತ್ಕೀರ್ತಿ ಮತ್ತು ಸದ್ಗುಣ
ಸದ್ಗುಣವು ಆನುವಂಶಿಕವಾಗಿ ಬಂದ್ರೆ ಸರಿ, ಕೀರ್ತಿಯನ್ನ ತಾನು ಸಂಪಾದಿಸುವುದು. ಸಾಧ್ಯತೆ ಉಂಟು. ಸತ್ಕೀರ್ತಿ ಸದ್ಗುಣ ಶೀಲರು ತಾವು. ಓ, ತಮ್ಮಲ್ಲಿ ನನ್ನ ಮನದ ಅಭಿಪ್ರಾಯ ಹೀಗೆ ಸ್ವಾಮಿ. ಏನು? ನನಗೆ ಹ್ಮ್. ಆ ದಿನದ ನೆನಪಾಯಿತು. ಯಾವ ದಿನದ್ದು? ನನ್ನ ಸ್ವಯಂವರದ ದಿನ. ಹಾ. ಭೂಮಿಯೇ ಬಾಯಿ ಬಿರುವ ಹಾಗೆ ಹ್ಮ್. ಆರ್ಭಟಿಸುತ್ತಾ ನಿಮ್ಮ ಪ್ರವೇಶವಾಯಿತು. ಸರಿ. ಆಗ ಹ್ಮ್. ನೆರೆದ ದರಾಣ್ಮರೆಲ್ಲರೂ ಹ್ಮ್. ನಿಮಗೆ ತಲೆಬಾಗಿದ್ರು. ಹಾ. ಆಮೇಲೆ ನಮ್ಮನ್ನ ರಥವೇರಿಸಿಕೊಂಡು ಹಸ್ತಿನಿಗೆ ಕರೆತಂದ್ರಿ. ಹ್ಮ್. ನಮ್ಮ ನಿರೀಕ್ಷೆ ಹೀಗಿದ್ದಿತ್ತು ಸ್ವಾಮಿ. ಹೇಗೋ? ಕರೆತಂದಂತಹ ನೀವೇ ನಮ್ಮನ್ನ ವರಿಸಿ ಹ್ಮ್. ದಾಂಪತ್ಯ ಜೀವನದ ಆನಂದವಾದಂತಹ ಹ್ಮ್. ಆ ರತಿಕೇಳಿಯಲ್ಲಿ ನಮ್ಮನ್ನ ತೋಷಪಡಿಸ್ತೀರಿ ಎನ್ನುವ ಹಾಗೆ ಹ್ಮ್. ನಿರೀಕ್ಷೆಯಲ್ಲಿದ್ದವರು. ಹ್ಮ್. ಆದ್ರೆ ನೀವು ಹೇಳಿದಿರಿ, ಹ್ಮ್. ನನಗಾಗಿ ತಂದಿದ್ದಲ್ಲ, ತಮ್ಮನನ್ನು ವರಿಸುವುದಕ್ಕಾಗಿ ನಿಮ್ಮನ್ನ ಕರೆತಂದಿದ್ದೇನೆ ಎಂದು. ಸರಿ. ಆಚಾರ್ಯರೇ, ಹ್ಮ್. ನನ್ನ ಸಂದೇಹವನ್ನು ಒಂದು ನಿವಾರಿಸ್ತೀರಾ? ಖಂಡಿತವಾಗಿ. ಅಂದ್ರೆ ಮತ್ತೇನಲ್ಲ, ಗೆದ್ದು ತಂದು ಮತ್ತೊಬ್ಬರಿಗೆ ಮದುವೆ ಮಾಡಿಸಿದಂತಹ ಘಟನೆ ನಿಮ್ಮ ವಂಶದಲ್ಲಿ ಹಿಂದೆ ನಡೆದಿದೆಯೋ? ಜೊತೆಯಲ್ಲಿ ನೀವು ಯಾಕೆ ವಿವಾಹವಾಗುವುದಿಲ್ಲ? ಈ ಸಮಸ್ಯೆಯನ್ನು ಬಿಡಿಸ್ತೀರಾ? ಸರಸಿ ಜಾನನೆ ಕೇಳು ಪೇಳುವಿನು ಸರಸಿ ಜಾನನೆ ಕೇಳು ಪೇಳುವಿನು ಪಿತನಾದ ಸಂತನು ಧರಣಿ ಬಾಲಗೆ ಸತ್ಯವತಿಯಳನು ಪಿತನಾದ ಸಂತನು ಧರಣಿ ಬಾಲಗೆ ಸತ್ಯವತಿಯಳನು ತರುವ ಕಾಲದೊಳವಳ ಪಿತ ಕಂಧರನ ಬಳಿಯಳು ಕೈದ ಶಪಥವೋ ತರುವ ಕಾಲದೊಳವಳ ಪಿತ ಕಂಧರನ ಬಳಿಯಳು ಕೈದ ಶಪಥವೋ ಮರಣ ಪರ್ಯಂತರವು ಸತಿಯರ ವರಿಸಿ ರಾಜವ ನಾಳೆ ಎನ್ನುತ್ತ ಮರಣ ಪರ್ಯಂತರವು ಸತಿಯರ ವರಿಸಿ ರಾಜವ ಆಳೆ ಎನ್ನುತ್ತ ಗೆದ್ದು ತಂದಾಕೆಯನ್ನ ಮತ್ತೊಬ್ಬರಿಗೆ ಮದುವೆ ಮಾಡುವುದು ಸಮಂಜಸವೇ? ಹೌದು. ಇದನ್ನು ಮಾಡಿದವರಿದ್ದಾರ? ಯಾರ್ಯಾರೋ ಹೀಗೆ ಮಾಡ್ತಿದ್ರೆ ಅದು ಆಕ್ಷೇಪವೇ ಆಗ್ತಿರ್ತದೆ. ಯಾರ್ಯಾರನ್ನು ಉದಾಹರಿಸಬೇಕಾದ ಅಗತ್ಯವೂ ನನಗಿಲ್ಲ. ನಿನಗೆ ಗೊತ್ತುಂಟೋ ಗೊತ್ತಿಲ್ವೋ ಗೊತ್ತಿಲ್ಲ, ಇವತ್ತು ನನ್ನ ತಾಯಿ ಸತ್ಯವತಿ ದೇವಿ ನನ್ನ ತಂದೆಯಾದಂತಹ ಶಂಕರಚಕ್ರಿ ಇಷ್ಟಪಟ್ಟಾಗ ಆ ಸತ್ಯವತಿ ದೇವಿಯ ತಾಯಿಯ ತಂದೆಯಾದಂತಹ ಕಂದರನ ಬಳಿಗಳು ಘನಘೋರವಾದಂತಹ ಪ್ರತಿಜ್ಞೆ ಮಾಡಿದವರಿದ್ದೇನೆ. ಸಂದರ್ಭ ಆಗಿತ್ತು, ಮರಣ ಪರ್ಯಂತರವು ಸತಿಯಳ ವರಿಸೆ ರಾಜ್ಯವನ್ನಾಳುವುದಿಲ್ಲ, ಹಸ್ತಿನಾವತಿಯ ಅಧಿಕಾರ ದಾಶರಾಜ ಕಂದರನ ವಂಶಕ್ಕೆ ಅಂತ ಘನವಾದ ಪ್ರತಿಜ್ಞೆ ಮಾಡಿದೆ. ಆ ಕ್ಷಣಕ್ಕೆ ಆ ಕಾರಣದಲ್ಲಿ ದೇವತೆಗಳೇ ಘೋಷಿಸ ವಾಕ್ಯ, ನನ್ನ ಹೆಸರು ದೇವರಥ. ಆಗಲೇ ನಾನು ಭೀಷ್ಮನಾದವು. ಓ, ಭೀಷಣವಾದ ಪ್ರತಿಜ್ಞೆ ಮಾಡಿದ್ದಂತ ಭೀಷ್ಮರಾದವರು ತಾವು. ಹಾಗೊಂದು ಅರ್ಥವನ್ನು ಕಲ್ಪಿಸಿದೆ. ಗೆದ್ದು ತಂದು ಪಂಥದಲ್ಲಿ ಗೆದ್ದು ತಂದು ತಾಯಿಯನ್ನ ತಂದೆಗೆ ಮದುವೆ ಮಾಡಿದವರು ಯಾರು ಅಲ್ಲ, ನಾನು. ಆದ್ದರಿಂದ ಗೆದ್ದು ತಂದ ನಾನು ಮದುವೆ ಆಗುವ ಹಾಗಿಲ್ಲ. ಅಂದ್ರೆ ಬ್ರಹ್ಮಚರ್ಯ ವ್ರತಸ್ಥರಿದ್ದೇನೆ, ಹಾಗಾಗಿ ನಾನು ಮದುವೆ ಆಗುವ ಹಾಗಿಲ್ಲ. ಓ, ನಿಮ್ಮ ಜೀವನದಲ್ಲಿ ಹೀಗೊಂದು ಘಟನೆ ನಡೆದಿದೆ. ಸರಿ. ಹಾಗಾಗಿ ನೀವು ಮದುವೆ ಆಗುವುದಿಲ್ಲ. ಇಲ್ಲ. ಕರುಣಾನಿಧಿಗಳು ನೀವು. ನನ್ನ ಮನಸ್ಸಿನ ಭಾವನೆಯನ್ನ ಕರುಣೆಯಿಂದ ಆಲಿಸಬೇಕು. ಅಂದ್ರೆ ನನ್ನ ಜೀವನದಲ್ಲಿಯೂ ಹೀಗೊಂದು ಘಟನೆ ನಡೆದಿದೆ. ಹೌದಾ? ಯಾಕೆ ಬಲ್ಲಿರ? ನಿಮ್ಮ ತಮ್ಮನನ್ನ ಮದುವೆ ಆಗುವುದಕ್ಕೆ ನನಗೆ ಪಾತ್ರತೆ ಇಲ್ಲ ಸ್ವಾಮಿ. ಯಾಕಿಲ್ಲ ಅಂತ ಕೇಳಬಹುದಾ? ಅಂದರೆ ನನಗೆ ಮದುವೆ ಆಗಲಿಕ್ಕೆ ತೊಂದರೆ ಇದು. ಬ್ರಹ್ಮಚರ್ಯ. ಹೌದು. ತಂದೆಗಾಗಿ ನಾನು ಬ್ರಹ್ಮಚರ್ಯ ವ್ರತಸ್ಥನಿದ್ದೇನೆ. ನೀನು ನನ್ನ ತಮ್ಮನ ಮದುವೆ ಆಗಲಿಕ್ಕೆ ತೊಂದರೆ ಅಂತ ಹೇಳಿದ್ರೆ ಪಾತ್ರತೆ ಇಲ್ಲ ಅಂದಿಲ್ಲ. ನನ್ನ ಸ್ವಯಂವರದ ಮುನ್ನ ದಿನ ನನ್ನ ಸಹೋದರಿಯರು ಹಾಗೂ ಸಖಿವೃಂದವನ್ನು ಕೂಡಿಕೊಂಡು ಗಂಗಾ ನದಿಯ ತೀರಕ್ಕೆ ನಾನು ವಿಹಾರಕ್ಕೆಂದು ಹೋದವಳು. ಆ ಸಂದರ್ಭ ಆವತ್ತು ನಿಮ್ಮಿಂದ ಸೋರಲ್ಪಟ್ಟಂತಹ ಸೌಬೇಶ ಸಾಲ್ವ ಆ ಗಂಗಾ ನದಿಯ ತೀರಕ್ಕೆ ಬಂದಿದ್ದ. ಹಾಗೆ ಪರಸ್ಪರ ಪರಿಚಯವಾಯಿತು. ಪರಿಚಯ ಎನ್ನುವುದು ಪ್ರೇಮಾಂಕುರಕ್ಕೆ ತಿರುಗಿತು. ಜೊತೆಯಲ್ಲಿ ಅವನೇ ಕೇಳಿಕೊಂಡ ನನ್ನನ್ನೇ ಮದುವೆ ಆಗಬೇಕು ಎನ್ನುವ ಹಾಗೆ ನಿನ್ನಿಂದ ಉತ್ತರ ಏನು ಬಂತು? ಚಿತ್ತ ಚಾಂಚಲ್ಯವಾಯಿತು ಸ್ವಾಮಿ. ಯಾಕೋ ಏನು ಅವನ ಮೇಲೆ ನಾನು ಮನ ಮಾಡಿದೆ. ಕರದ ಮೇಲೆ ಕರ ಇಟ್ಟು ಅವನಿಗೆ ಭಾಷೆಯನ್ನ ಕೊಟ್ಟೆ. ನನ್ನ ಸಹೋದರಿಯರು ಯಾರನ್ನೇ ವರಿಸಲಿ, ಈ ಅಂಬೆ ಮಾತ್ರ ನಿನ್ನವಳಾಗುತ್ತೇನೆ ಎನ್ನುವ ಹಾಗೆ ಅವನ ಕರದ ಮೇಲೆ ಕರ ಇಟ್ಟು ಭಾಷೆಯನ್ನ ಇಟ್ಟಿದ್ದೇನೆ. ಇದನ್ನು ನಿನ್ನ ಅಪ್ಪನಿಗೆ ಹೇಳಿದ್ಯಾ? ಅಪ್ಪನಿಗೆ ಹೇಳಲಿಕ್ಕೆ ಅವಕಾಶವೇ ಸಿಗಲಿಲ್ಲ. ಅಮ್ಮನಿಗೆ ಹೇಳಲೇ ಇಲ್ಲ. ಜೊತೆಯಲ್ಲಿ ಅಲ್ಲಿಯೂ ನಿಮಗೆ ಹೇಳಲಿಕ್ಕೆ ಆಗ್ಲಿಲ್ಲ, ಭಯ. ಆಚಾರ್ಯರೇ, ಮನದೊಳು ಒಲಿದವನ ಮನದೊಳು ಒಲಿದವನ ಬಿಡಬಹುದೇ ಹೇಳಿ? ಎಲ್ಲ ನುಡಿಯವು ಕೇಳ್ದು ಗಾಂಗೆಯನ ಸುನಗುತ್ತ
ಚಂದ ನುಡಿಯು ಕೇಳ್ದು ಗಾಂಗೆಯನ ಸುನಗುತ್ತ ಸುಂದರಾಂಗಿ ನಿನ್ನ ಮನದ ಸಂಕಲ್ಪವು ಸುಂದರಾಗಿ ನಿನ್ನ ಮನದ ಸಂಕಲ್ಪವು ಅಂದು ತಿಳಿದಿರೆ ತರೆನು ನಡೆದ ಕಾರ್ಯಕ್ಕೆ ಮುಂದೇನ ಮಾಡ್ಬೋದೇನಲ್ವೋ ನಡೆದ ಕಾರ್ಯಕ್ಕೆ ಮುಂದೇನ ಏನಲ್ವೋ ಸುಂದರಾಗಿ ನನಗೆ ಮದುವೆ ಆಗುವುದಕ್ಕೆ ಇಂಥ ತೊಡಕುಂಟು. ನೀನು ಈ ಮೊದಲೇ ಸಾಲ್ವರಿಗೆ ಮಾತು ಕೊಟ್ಟವಳು. ಸಮಸ್ಯೆ ಆಯ್ತಲ್ಲ. ಮನ್ಮನದು ಒಲಿದವನ ಬಿಡಬಹುದೇ, ಬಿಡಬಾರ್ದು. ಆದ್ರೆ ಬಿಟ್ಟು ನೀನು ಬಂದಾಗಿ ಈಗ ಸೇರಿಸುವುದು ಹೇಗೆ ಹೇಳುವುದೇ ಸಮಸ್ಯೆ ಆಗ್ತದೆ. ನೀನು ಸಾಲವನ್ನು ಒಪ್ಪಿದಳು, ನನ್ನನ್ನು ತಮ್ಮನನ್ನು ಮದುವೆಗಳಿಗೆ ಇಷ್ಟ ಇಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ, ಹೇಗೆ ಬಗೆಹರಿಸುವುದಂತಲೇ ನನಗೆ. ಚಂದಿರಾಯ ದೀಪ ಕೇಳು ದಯಜೋ ದೀಪ ಕೇಳು ದಯಜೋ ಸತ್ಯಸಂಧ ನೀನೆಂಬುದವರಿವೀರ್ಪೇ ನೀನೆಂಬುದವರಿ ತೀರ್ಪೇ ನಾಯಲ್ಲಿ ಗೈ ತಾಳಿನುದ ಮಾರ್ಗವು ನೋಡುತ್ತೀಯ ಸಾಲ್ವನಲ್ಲಿಗೆ ಕಳುಹಿಸೋ ನಾಯಲ್ಲಿ ಗೈ ತಾಳಿನುದ ಮಾರ್ಗವು ನೋಡುತ್ತೀಯ ಸಾಲ್ವನಲ್ಲಿಗೆ ಕಳುಹಿಸೋ ಸಾಲ್ವನಲ್ಲಿಗೆ ಕಳುಹಿಸೋ ಚಂದಿರಾನ್ವಯ ದೀಪ ಕೇಳೋ ಆ ನಿಮ್ಮ ತೋಳ ತ್ರಾಣದಿಂದಲೇ ವಿಜೃಂಭಿಸಿ ಚಂದ್ರವಂಶದ ಕೀರ್ತಿಯನ್ನ ಗಗನ ಎತ್ತರಕ್ಕೆ ಹಾರಿಸಿದವರು ತಾವಿದ್ದೀರಿ ಸ್ವಾಮಿ. ಸರ್ವಜ್ಞ ನೀವು, ಸತ್ಯವಂತರು ನೀವು, ಜೊತೆಯಲ್ಲಿ ನಿಮ್ಮ ಹೆಸರಿನ ಅರ್ಥವೂ ಅದೇ. ನನ್ನ ಮನದ ನಿವೇದನೆ ಹೀಗೆ ಹೇಳು. ಆ ಸಾಲ್ವ ಇನ್ನೂ ನನ್ನನ್ನ ಮರೆತಿರ್ಲಿಕ್ಕಿಲ್ಲ. ಹೌದು, ಆ ವಿಶ್ವಾಸ ನನಗಿದೆ. ಆ ಕ್ಷಣದಲ್ಲಿ ನಮ್ಮ ಪ್ರೇಮ ಸಂಬಂಧ ಹಾಗೆ ಸರಿ. ಹಾಗಾಗಿ ಈ ಅಂಬೆ ಯಾವ ದಾರಿಯಲ್ಲಿ ಬರ್ತಾಳೆ ಎನ್ನುವ ಹಾಗೆ ನನ್ನ ನಿರೀಕ್ಷೆಯಲ್ಲೇ ಇರಬಹುದು. ನೀವು ನನ್ನನ್ನ ಅಲ್ಲಿಗೆ ಕಳುಹಿಕೊಡುವ ಮನಸ್ಸು ಮಾಡಿದ್ರೆ ಆ ಸಾಲ್ವಭೂಪನನ್ನ ಮದುವೆಯಾಗಿ ದಾಂಪತ್ಯದ ಅಂದವನ್ನ ಅನುಭವಿಸ್ತೇನೆ. ಅದಕ್ಕೆ ದಾರಿ ಮಾಡಿ ಕೊಡಬೇಕು. ಕಾಶಿಯ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿ ಧರ್ಮದರ್ಶಿಯ ಮಗಳು ಖಳನಾದಂಥ ಸಾಲುನಲ್ಲಿ ಅನುರಕ್ತಳಾದಳು. ಲಲಾಟ ಲಿಖಿತ ರೇಖ ಪರಮಾಷ್ಟಂ ನ ಶಕ್ಯತೆ. ಹಣೆಯಲ್ಲಿ ಏನು ಬರೆದಿದೆಯೋ ಅದನ್ನು ಅನುಭವಿಸಬೇಕು. ಅವರವರ ಪ್ರಣಯ ಪ್ರಪಂಚದಲ್ಲಿ ಅವರೇ ವಿಹರಿಸಬೇಕು, ವ್ಯವಹರಿಸಬೇಕು. ನಿಮ್ಮ ಪ್ರಣಯ ಪ್ರಪಂಚಕ್ಕೆ ಕಲ್ಲು ಹಾಕುವುದಕ್ಕೆ ನಾನು ಯಾರು ಅಂಬೆ. ಸಾಲ್ವದಿಂದ ಕುರಿತಾಗಿ ಕಾತುರತೆಯಿಂದ ಇದ್ದಾನೆ ಅಂತಾದ್ರೆ ನಾನು ಅದನ್ನು ಸಂತೋಷ ಪಡ್ತೇನೆ. ಸಾಲುನಲ್ಲಿ ಕಳುಹಿಕೊಟ್ರೆ ನಿನ್ನ ಬಾಳು ಬಂಗಾರವಾಗುತ್ತದೆ ಎಂಬ ವಿಶ್ವಾಸವೇ ಫಲ ಕೊಡ್ಲಿ. ಯೋಚನೆ ಮಾಡಬೇಡ. ಏನೆಲ್ಲ ತಂದಿದ್ಯೋ ಎಲ್ಲವನ್ನು ಒಟ್ಟುಗೂಡಿಸಿ ತಯಾರಾಗಿ ಒಂದು ಬಿಡಬಾರ್ದ, ಬಿಡುತ್ತೇವೆ. ಯಾಕಂದ್ರೆ ನಾಳೆ ಬಿಟ್ಟೋಗಿದ್ದೇನೆ ಬರುವುದು ಬೇಡ. ಹಾಗೆ ಎನುತು ಸುರಿದ ಮಾತ ಆಲಿಸಿ ಚಂದನು ತಲೆಯನ್ನು ಯೋಚಿಸುತ್ತ ಜನಪ ಕುಮಾರಿಯು ಕಳಗೆ ಬೆಚ್ಚಿದಳಿತು ಹೊಡೆಯಲಿ ಮೇಯೋ ಬಲರೇ. ಇನ್ನೇನು ಹೇಳುವ ಹಾಗಿಲ್ಲ. ಅವರವರ ಭಾವಕ್ಕೆ ಸಂಬಂಧಪಟ್ಟದ್ದು. ಪಿಂಡೆ ಪಿಂಡೆ ಮತಿರ್ಭಿನ್ನೆ ಎಂಬ ಹಾಗೆ ಅವರಿಗೇನು ಇಷ್ಟ ಆಗ್ತದೋ ಹಾಗೆ ನಡ್ಕೊಳ್ಬೇಕು.
ಕಷ್ಟವೋ ಸುಖವೋ ಮತ್ತೆ ಗೊತ್ತಾಗ್ತದೆ. ಆಗಲಿ, ಒಂದು ಸಮಸ್ಯೆ ಸುಖಾಂತಿ ಆಯ್ತಲ್ಲ. ಯಾರಲ್ಲಿ ವಿಪ್ರೋತ್ತಮರನ್ನು ಬರಲಿಕ್ಕೆ ಅರಿತೋರ್ವ ವೃದ್ಧ ಭೂಸುರನ ಕರೆದು ಬೇಳಿದ ಸಾವರಿಸುವುದಲ್ಲ, ಸಾವರಿಸಿಕೊಳ್ಳಿ ಅಂದೆ. ಹಾಗೆಂದಯ್ಯ ಹಸಿದಾಗೆಲ್ಲ ಅದೆಲ್ಲ ಬರುವುದಲ್ಲ ಸ್ವಾಮಿ, ತಂದದ್ದೆಲ್ಲ ಅನುಭವಿಸ್ಬೇಕು. ಏನ್ ಮಾಡುವ ಹೇಳು? ಹೌದು. ಯಾರದು ಪೀಸ್ ಮರುವ ಅಲ್ಲ, ಬೀಸುವುದಿಲ್ಲ. ಅಲ್ಲ. ಭೀಷ್ಮ ಅದೇ ನಾನೇ ಕರೆದ. ನೀನಯ್ಯ ಸ್ವಾಮಿ, ಏನಪ್ಪ ಕರೆದ ಉದ್ದೇಶ ಮತ್ತೇನಲ್ಲ. ಹಾ ಕಾಶಿ ಕ್ಷೇತ್ರಕ್ಕೆ ಹೋಗಿ ಹಾ ರಪಕುಮಾರಿಯರನ್ನು ತಂದ ವಿಷಯ ನಿಮಗೆ ಗೊತ್ತಿದೆ. ಗೊತ್ತಿದೆಯಲ್ಲ. ಉಭಯರು ತಮ್ಮನನ್ನು ಮದುವೆ ಆದರು. ಹಾ 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 ಒಬ್ಬಾಕೆಯಾದಂತ ಅಂಬೆ ಅಂಬೆ ತಮ್ಮನನ್ನು ಮದುವೆ ಆಗಲಿಕ್ಕೆ ಒಪ್ಪಲಿಲ್ಲ. ಹಾ ಹಾಗಾಗಿ ನಾನು ನಿಮ್ಮನ್ನು ಕರೆದದ್ದು. ಬನ್ನಿ. ಮತ್ತೆ ಮಾರಾಯ ಹಾ, ಅಲ್ಲ ಈಗ ಕೆಮ್ಮ ಇಲ್ಲ ನೋಡಿ. ಈಗ ಕೆಮ್ಮಲ್ಲ, ಈಗ ದಮ್ಮು ಶುರು ಆಗ್ತಾ ಉಂಟು ನಿಧಾನ. ಆದ್ರೂ ಸುಧಾರಿಸ್ಕೊಳ್ತೀರಿ. ಸುಧಾರಿಸ್ತಾ ಇದ್ರೆ ಆಗ್ತದೆ ಹೇಳು. ಆಗುದಿಲ್ಲ. ಯೋಚನೆ ಮಾಡ್ಬೇಕಾ ಬೇಡ? ನಿನ್ನ ಮಾತು ಮಾಡ್ಬೇಕು. ನೀನ್ ಹೇಳಿದಂತದ್ದು ಹಾ. ಕಾಶಿಗೆ ಹೋದದ್ದು, ಹಾ. 3 ಹೆಣ್ಮಕ್ಕಳನ್ನ ತಂದದ್ದು. ಸರಿ. ಅದರಲ್ಲಿ 2 ಹೆಣ್ಮಕ್ಕಳು ನಿನ್ನ ತಮ್ಮಂದಿರನ್ನ ಮದುವೆ ಆಗಲು ಒಪ್ಪಿದ್ರು. ಅದರಲ್ಲಿ ಅಂಬೆ ಎನ್ನುವಳು ಒಪ್ಪಲಿಲ್ಲ. ಹಾಗಾಗಿ ನಿಮ್ಮನ್ನು ಕರೆದೆ. ಅದಕ್ಕಾಗಿ ನನ್ನನ್ನು ಕರೆದದ್ದು. ಹೌದು. ಇದೇ ಮಾತು ಒಂದು 10 ವರ್ಷ ಹಿಂದೆ ಹೇಳಿದ್ರೆ ಹೂ ಅಂತಿದ್ನೋ ಏನೋ. ಈಗ ಕೂಡುದಿಲ್ಲ ಮಾರ. ಬನ್ನಿ. ಭಾರಿ ದುರಾಲೋಚನೆ ಮಾಡ್ತಾ ಹೋಗ್ತೀನಿ. ದುರಾಲೋಚನೆಯ ದೂರಾಲೋಚನೆ. ಅದೇ ಅದು ಮಾಡಿ 10 ವರ್ಷಗಳ ಹಿಂದೆ ಈ ಭಾಗ್ಯ ಬಂದಿದ್ರೆ ನೀವು ಹಾಗೆಲ್ಲ ಸ್ವಪ್ನ ಕಾಣಬೇಡಿ. ಎಲ್ಲೋ ಮಲಗಿಯೂ ತಿರುಕನ ಅಂದ್ರೆ ಅಮ್ಮೆಯನ್ನು ಮದುವೆ ಆಗ್ಲಿಕ್ಕೆ ನಿಮ್ಮನ್ನು ಕರೆದದ್ದಲ್ಲ. ಅಯ್ಯೋ, ನಾನ್ ಹೇಳಿದ್ದ ಆಗಲ್ಲಯ್ಯ. 10 ವರ್ಷದ ಹಿಂದೆ ಈ ಮಾತು ಹೇಳಿದ್ರೆ ಊರೂರು ಸುತ್ತಿ ಅಂಬೆಗಾಗುವ ಹುಡುಗನನ್ನ ಹುಡುಕ್ತಿದ್ದೆ. ಈಗ ಕೂಡುದಿಲ್ಲ. ಕೂಡದೇ ಇರುವಂತ ಕೆಲಸಕ್ಕೆ ಹೋಗಿ ಅಂತ ನಾನು ಒತ್ತಾಯಿಸುವುದಿಲ್ಲ. ಈಗ ಕೂಡುವ ಕೆಲಸವನ್ನೇ ಹೇಳು. ಅವಳಿಗಾಗ ಹುಡುಗ ಬೇಕಲ್ಲ. ನಿರ್ಣಯ ಆಗಿದೆ. ಸೌಭದೇಶದ ದೇಶ ಸಾಲನ್ನು ನೋಡಿ ಮೆಚ್ಚಿಕೊಂಡಿದ್ದಾಳೆ. ಹೌದಾ? ಸಾಲು ನನಗೆ ಕಳುಹಿ ಕೊಟ್ರೆ ನನ್ನ ಬದುಕು ಬಂಗಾರ ಆಗ್ತದೆ ಅಂತ ಹೇಳಿದೆ. ಕಳುಹಬಹುದಲ್ಲ? ಕಳುಹುದಕ್ಕಾಗಿ ನಿಮ್ಮನ್ನು ಕರೆದದ್ದು. ಹೌದಾ? ಹಾಗೇ ಕಳುಹಿ ಕೊಟ್ರೆ ಏನಾದ್ರೂ ಅನಾಹುತಗಳು ಸೃಷ್ಟಿಯಾದ್ರೆ ಕಾರಣ ನಾನಾಗ್ತೇನೆ. ಹೌದು. ಆದ್ದರಿಂದ ಬೇರೆ ಯಾರ ಜೊತೆಯಲ್ಲಿ ಕಳುಹಿದ್ರು ಅನ್ಯಾಯ ಆದಿತ್ತು. ಹೌದು. ವೃದ್ಧರಾದ ನಿಮ್ಮ ಜೊತೆಯಲ್ಲೇ ಕಳುಹಿಸಬೇಕು ಅಂತ ಇಷ್ಟಪಟ್ಟಿದೆ. ಭರವಸೆ ಉಂಟಲ್ಲ ನನ್ನ ಮೇಲೆ? ಖಂಡಿತವಾಗಿ. ನೀನೇನು ಭರವಸೆ ಇಟ್ಟಿದ್ದಿ, ಬರುವವರಿಗೆ ಅಭಿಪ್ರಾಯ ಬೇಕಲ್ಲ? ಕೇಳಬೇಕಲ್ಲ? ಕೇಳುವ. ನೋಡಿ, ಇವಳೆಯ ಇವಳು ಕೇಳುದಾ? ಕೇಳಿ. ಅಷ್ಟು ದೀರ್ಘ ಎಳಿಬೇಡಿ. ಯಾಕಂದ್ರೆ ಮನೆಯಲ್ಲಿ ಏನು ಹಾಕುದಿಲ್ಲ ನೀವು. ಅದು ಬಿಟ್ಟು ಮೇಲೆ ಕೊಟ್ಟಿಗೆ ಬರುದಿಲ್ಲ ಅಂತ ಕಾಣ್ತದೆ. ಅಲ್ಲ, ನಾನು ಎಳ್ದದ್ದು ಹೆಚ್ಚಾಯ್ತಾ? ನನಗೆ ಅದು ಎಳಿಬಾರ್ದು ಅಂತ ಮನ್ಸು. ಒಮ್ಮೊಮ್ಮೆ ಎಳ್ದು ಹೋದಂತೆ ಗೊತ್ತಾಗುದಿಲ್ಲ. ಹಾಗೆ ಹೌದು. ಅಂಬೆ ಅಂಬೆ, ನಿನಗೆ ನಾನು ಆದಿತೋ? ನಿಮಗೆ ಕೂಡಿತೋ? ನಿನಗೆ ಆದಿತ ಆದ್ರೆ ನನಗೆ ಕೂಡಿತು. ನಿಮಗೆ ಕೂಡಿತು ಆದ್ರೆ ನನಗೆ ಆದಿತ್ತು. ಆಯ್ತಲ್ಲ, ಪಂಚಾಯತಿ ತೀರ್ಮಾನ ಆಗಿ ಹೋಯ್ತು. ಕೂಡಿ. ಕಾಶಿ ಕ್ಷೇತ್ರಕ್ಕೆ ನಾನು ಬಂದಾಗ ಧರಾರ್ಮದ ಕೈದುಗಳೆಲ್ಲ ಜಾರಿ ಬಿದ್ದು ಭೀಷ್ಮರನ್ನ ಓಲೈಸಿ ಅಂತ ಹೇಳಿದ್ರು. ಸಾಲುನ ಕತೆ ಬಿಡು. ನಿನ್ನ ಅಪ್ಪನು ಒಂದು ಮಾತಾಡಿದ, ಕನ್ನೆಯರ ಕೈ ಬಿಡುದು ಎನ್ನ ಕುಲಕೋಟೆಯನ್ನು ಉದ್ಧರಿಸಬೇಕು ಅಂತ. ಆಜ್ಞೆಯ ಕೇಳಿದಾಗ ವಿನಂತಿ ಅಂತಂದ. ಆದ್ರೆ ನಿಮ್ಮಿಚ್ಛೆ ಅಂತ ಹೇಳಿದೆ. ನನ್ನಿಚ್ಛೆ ಅಂತ ನಾನು ನಡ್ಕೊಳ್ತಾ ಇಲ್ಲ. ಈಗ ನಿನ್ನಿಚ್ಛೆ ಅಂತಲೇ ನಡೀತಾ ಇದ್ದೇನೆ. ನೀನೇ ಇಷ್ಟಪಡ್ತೀಯ ಅಂತಾದ್ರೆ ಭಾರಿ ಸಂತೋಷ. ಹಾಗಾದ್ರೆ ತಂದೆಯ ಹೊಣೆಗಾರಿಕೆಯನ್ನು ಸ್ವೀಕರಿಸಿದ ನಾನು ಈಗ ತಂದೆಯಾಗಿಯೇ ನಿನ್ನನ್ನು ಕಳುಹುತ್ತಿದ್ದೇನೆ. ಎಲ್ಲ ತಗೊಂಡಿದೆಯಲ್ಲ, ಏನು ಬಿಡ್ಲಿ. ನಾಳೆ ಅದೊಂದು ಉಂಟು ಅಂತ ಹೇಳುದು ಬೇಡ, ಆಯ್ತಾ? ಮಂಗಳವಾಗ್ಲಿ. ಹೋಗಿ ಬರ್ತೇನಯ್ಯ. ನಡುಗುತ್ತಿದೆ
ನಡುಗುತ್ತಿದೆ ನಡುಗುತ್ತಿದೆ ಕೈ ಕಾಲ್ಗಳು ನಡುಗುತ್ತಿದೆ ನಡುಗುತ್ತಿದೆ ಕೈ ಕೈ ಕಾಲ್ಗಳು ಕಡುಮ ಧಾಂದದ ಪ್ರಾಯ ಕೊಬ್ಬಿದ ಹುಡುಗಿ ನೀನು ಕಡುಮ ಧಾಂದದ ಕಡುಮ ಧಾಂದದ ಪ್ರಾಯ ಕೊಬ್ಬಿದ ಹುಡುಗಿ ನೀನು ಹುಡುಗಿ ನೀನು ನಡೆಯಲಾರೆ ಕೇಳೆ ಮಾಡಿದೆ ಎಲ್ಲಿಗೆ? ಬೇಗ ಹೋಗ್ಬೇಕು. ಹೌದು, ಹಾ, ಬನ್ನಿ ಬನ್ನಿ ಬನ್ನಿ. ನಿನಗೇನೋ ಬೇಗ ಹೋಗ್ಬೇಕು ತವಕ. ನಿಮಗೆ ಬೇಗ ಹೋಗ್ಬೇಕು ಅಂತ ಅಲ್ಲ, ಮನ್ಸುಂಟು. ಹಾ. ಈ ಪರಿಸ್ಥಿತಿ ಆಗುಂಟು ಯಾರಿಗಂತ ನೀನ್ ತಿಳ್ಕೊಂಡ್ಯಾ? ಯಾಕೆ ಏನಾಯ್ತು? ಯಾಕೆ ನಿಂತಿದ್ದೀರಿ? ನಿನಗೆ ತಿಳ್ಕೊಳ್ಳುವ ಪ್ರಾಯ ಇದಲ್ಲ. ಹಾ. ನಿನಗೆ ಈಗ ಪ್ರಾಯದ ದೋಷ. 16 ವರ್ಷ ಪ್ರಾಯದ ಚದುರೆ. ದೊಡ್ಡ ಕುದುರೆ ಓಡದ ಉಂಟು. ಹಾಗೆಲ್ಲ ಹೇಳ್ಬೇಡಿ. ನೋಡು, ನಾನು ಹೊರಡುವಾಗ ನಾನು ಮುಂದೆ, ನೀನು ಹಿಂದೆ. ಹೌದಾ? ಬರುತ್ತಾ ನೀನು ಮುಂದೆ, ನಾನು ಹಿಂದೆ ಬಿದ್ದೆ. ಅದಕ್ಕೆ ಹೇಳುದು ಕಾಲ ಅಂತ. ಯಾರ್ಯಾರನ್ನು ಎಷ್ಟೆಷ್ಟೊತ್ತಿಗೆ ಯಾವ ಕಾಲ ಕಾಲು ಹಿಡಿದು ಎಳಿತದೆ ಹೇಳಲಿಕ್ಕೆ ಆಗುವುದಿಲ್ಲ. ಕಾರಣ ನನ್ಗೀಗ ಗಡಗಡ ಗಡಗಡ ಗಡ್ಬಡ 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 ಅಂತ ದೇಹ ಗಡ್ಗಡ. ಚಳಿಯ ಬಿಟ್ರೆ ಚಳಿಯ ಚಳಿಯ ದೇವ್ರ, ನನ್ಗೆ ಚಳಿಯೂ ಗೊತ್ತಾಗುದಿಲ್ಲ, ಶೆಕೆಯೂ ಗೊತ್ತಾಗುದಿಲ್ಲ. ಸ್ಪರ್ಶ ಜ್ಞಾನವೇ ಕಳ್ಕೊಂಡ್ಬಿಟ್ಟಿದೆ. ಹಾಗಾದ್ರೆ ಅರ್ಥ ಆಯ್ತು. ಕಾಡು ಪ್ರದೇಶ ಏನು ಕಾಡು ಪ್ರಾಣಿಗಳ ಭಯವ? ನನಗೆ ಪ್ರಾಣಿಗಳ ಭಯ ಇರುವುದಿರ್ಲಿ, ಪ್ರಾಣಿಗಳೇ ನನ್ ಮುಂದಿರ್ಲಿಕ್ಕಿಲ್ಲ. ಯಾಕಂದ್ರೆ ನನ್ನನ್ನು ಕಂಡ್ರೆ ಒಂಥರ ಮುದಿ ಗೋರಿಗಳನ್ನ ಕಾಣುದಿಲ್ವಾ? ಇದ್ಯಾವ ಪ್ರಾಣಿ ಅಂತ ಓಡಿ ಹೋಗಿದ್ದು? ಇದು ಗೋರಿಗಳ ಇದಂತ ಓಡಿ ಹೋಗ್ಬಿಡ್ತು. ಮತ್ತ್ಯಾಕೆ ಏನಾಯ್ತು? ನನಗೆ ನಡಿಲಿಕ್ಕೆ ಆಗುದಿಲ್ವೇ? ಅಲ್ಲ, ನಡಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ? ಹೌದು, ಅದು ಪ್ರಾಯದ ದೋಷ. ಗಡ 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 ಗಡ. ಅಷ್ಟು ವರ್ಷ ಆಗಿದೆ ನಿಮಗೆ? ಅಲ್ಲ, ಅಷ್ಟು ಆಗಿದೆ ಅಂದ್ರೆ ನನ್ನ ವರ್ಷ ಎಷ್ಟು ಅಂತ ಗೊತ್ತುಂಟು ನಿನಗೆ? ಎಷ್ಟು ವರ್ಷ ನಿಮಗೆ? ನನಗೆ ವರ್ಷ ಬತ್ತೆ ನಗೆ ಕ್ಷಣದಲ್ಲಿ ವರುಷ 80 ಎನಗೆ ಕ್ಷಣದಲ್ಲಿ ಶಿರ 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 ಶಿರವು ಕಂಪಿಸುತ್ತಿರ್ಬೋದು ಶಿರವು ಕಂಪಿಸುತ್ತಿರ್ಬೋದು ಬರುವುದು ಬಸ ಬರುವುದು ಬಸ ಅಡಿಡಲು ಕೇಳ್ತೆರಳು ಅಡಿಡಲು ಉಬ್ಬಸ ಬರುವುದು ಕೇಳ್ತೆರಳು ಮೆಲ್ಲನೆ ಒಬ್ಬಳೇ ನಡೆಯಲಾರೆ ವರುಷ 80. ಎಂತದ್ದೇ? ನಾನು ಹೇಳಿದಲ್ಲಿ ನನ್ನ ಕೈ ಕಾಲು ನಿಲ್ಲುವುದಿಲ್ಲ, ಮತ್ತೆ ನೀನು ಅದನ್ನು ನಿಧಾನ ನೋಡೆ. ನನಗೆ ವರ್ಷದ ಪ್ರಶ್ನೆ ಮಾಡಿದ್ಯಾ? ಎಷ್ಟು ವರ್ಷ ಆಗಿದೆ ನಿಮಗೆ? ನನಗೆ ವರ್ಷ ಕಡಿಮೆ ಕಡಿಮೆ ಕಡಿಮೆ. ಹೌದಾ? ಹೌದು, ನನ್ಗೆ ಎಷ್ಟು ಕಡಿಮೆ ವರ್ಷ? ಎಷ್ಟು ಎಷ್ಟು? 20. 20. ಎಂತದ್ದು ಭಟ್ರೆ? ನಿಮಗೆ ತಲೆ ಹಾಳಾಗಿದೆಯಾ? ಯಾಕೆ? ತಲೆ ಅಂದ್ರೆ ಹತ್ತಿ ಪುಟ್ಟಿ ಆಗಿದೆ, ಇರ್ಲಿ. ಗೋಳಿ ಬಿದ್ದಿದೆ, ಇರ್ಲಿ. ಚರ್ಮ ಹೇಳಿದ್ರೆ ಮಾರುತ ಬರ್ತದೆ. 20 ಅಂತ ಹೇಳಿದ್ರೆ ಯಾರಾದ್ರೂ ನಂಬುತ್ತಾರ? ಏನು ನನಗೆ 20 ವರ್ಷ ಮತ್ತೆ ಕಡಿಮೆ ವರ್ಷ. 20 ಎಷ್ಟಕ್ಕೆ? ಎಷ್ಟಕ್ಕೆ? 100ಕ್ಕೆ. ಓ, 100ಕ್ಕೆ 20. 80 ವರ್ಷ ಕಡೆ. 80 ಅಂತ ನೀವು ಯಾರದ್ದು ಹೇಳೋದು ಯಾಕೆ? ಏನು 80 ವರ್ಷ ಬದುಕುದಿಲ್ವಾ? ಅಯ್ಯೋ, ನಮ್ಮ ಅಗ್ರಹಾರದಲ್ಲಿ 80 ವರ್ಷ ಕೊನೆಗಂಡವರು ನಾನು ಒಬ್ಬ ಬಿಟ್ಟರೆ ಯಾರು ಇಲ್ಲ. ನಿಮ್ಮ ಅಗ್ರಹಾರದಲ್ಲಿ 80 ವರ್ಷ ಆದವರು ಯಾರು? ಎಲ್ಲ ಕವಚ ಕಳಿಸಿ ಆಯ್ತಾ? ಒಳ್ಳೆಯವರೆಲ್ಲ ಬೇಗ, ಒಳ್ಳೆಯವರೆಲ್ಲ ಬೇಗ. ಇವಳು ಒಳ ಸೀಂತ್ರಿ ಅಂದ್ರೆ ನಾನು ಪಾಪಿ ಅಂತ ಹೇಳುದಲ್ಲ. ಆಗಲ್ಲ ಬಟ್ ಆಗಲ್ಲ ಅಂತದ್ದು. ಹಾಗಾಗಿ ನನಗೆ ನಡಿಲಿಕ್ಕೆ ಆಗುದಿಲ್ಲ. ತಲೆ ಅಲ್ಲಾಡ್ತದಲ್ಲ. ನೋಡಿದೆ ನೀನು ಶಿರ ಕಂಡಿದ್ಯಾ? ಶಿರ ಕಂಡಿದ್ಯಾ? ಅಂತ ಹೇಳಿದ್ರೆ ತಲೆ ಅಲ್ಲ. ಅದೇ ಹೇಳಿದ್ದೆ ನಾನು. ಅದು ಈಗ ಅಲುಗ್ತಾ ಉಂಟು. ಒಂದು ಹೆಜ್ಜೆ ಮುಂದಿಡುವಂತ ಅಡಿ ಇಟ್ಟು ಸಾಕು. ಈ ವಯಸ್ಸಾದವರ ಹೀಗೆ ಕಂಡ
ಒಗಿಯುವುದು ವಯಸ್ಸಾದ ಹೊಲಸು ಒಳ್ಳೆ ನೋಡು ವ್ಯಂಗ್ಯ ಮುದುಕರು ನೋಡ್ಕೊಂಡು ವಯಸ್ಸಾದವರು ಹೇಗೆ ಎಲ್ಲಾದ್ರೂ ಹಲ್ಲು ಮುಗಿಯುವುದಂತ ಎಂತದದು ಅದು ನೀನಲ್ಲ ನಿನ್ನ ಪ್ರಾಯದವರು ಎಲ್ಲರೂ ಹೇಳುವುದು ಹಾಗೆ ಈ ವಯಸ್ಸಾದವರು ಎಲ್ಲಾದ್ರೂ ಒಂದು ಕೆಮ್ಮಿ ದಮ್ಮಿ ತುಪ್ಪಿದ ಸಾಕು ಹೀಗೆ ಅನ್ನುವುದು ಹೌದಾ ವಯಸ್ಸಾದವರು ಎಲ್ಲಾದ್ರೂ ಒಂದ್ ದಿವಸ ಗೊಟಕ ಪಟ್ಕಂತ ರಾಮಕೃಷ್ಣ ಗೋವಿಂದ ಅಂತ ಸೇರಿದ್ರ ಮೇಲೆ ಮರುದಿವಸ ರಾಗವೇ ಬೇರೆ ಶೋಕ ರಾಗ ಹೋಗಿ ಉದಿ ರಾಗ ಶುರುವಾಗ್ತದೆ ಅಂದ್ರೆ ಅಯ್ಯೋ ಪಾಪ ನಮ್ಮ ಮನೆಯಲ್ಲಿ ಒಬ್ರು ಮುದುಕರು ಇದ್ದಿದ್ರು ಅವ್ರು ಜೀವಂತ ಇದ್ದಿದ್ರು ಜಗ್ಲಿ ಮೇಲೆ ಕೂತ್ಕೊಂಡು ಕೋಳಿ ಆದ್ರೂ ಓಡಿಸಿದ್ರು ಅಂತ ಎಂತ ಹೇಳಿದ್ರು ಭಟ್ರೆ ಜೀವಂತ ಇದ್ದಿದ್ರು ಕೋಳಿ ಆದ್ರೂ ಓಡಿಸ್ಕೊಂಡಿರ್ತಿದ್ರು ಅಂತ ಕೋಳಿ ಹೌದು ಎಂತದು ಕೋಳಿ ಕೋಳಿ ಭಟ್ರ ಹೌದಾ ನೀವು ಅಂತ ಅನುಮಾನವ ಕೋಳಿ ಸುದ್ದಿ ಮಾತಾಡ್ತೀವಿ ಭಟ್ರ ಹೌದಾ ಕೇಳ್ತೀಯಲ್ಲ ನನ್ನ ಕಂಡ್ರೆ ಶೆಟ್ರ ಕಣಗ ಅಂತ ಅಲ್ಲ ಮತ್ತೆ ಕೋಳಿ ಸುದ್ದಿ ಮಾತಾಡುವವರು ಶೆಟ್ರು ಅಯ್ಯೋ ನಿನ್ನ ಭಟ್ರ ಮನೆಯಲ್ಲಿ ಕೋಳಿ ಸಾಕಿಯೇ ಆ ಅನುಭವ ಆಗ್ಬೇಕಂತೇನಿಲ್ಲ ಭಟ್ರ ಮನೆ ಪಕ್ಕ ಎಲ್ಲಾದ್ರೂ ಬಳೆಗಾರರ ಮನೆ ಇತ್ತು ಅಂತ ಇಟ್ಕೋ ಅದು ಸರಿ ಆಗುದಿಲ್ಲ ಭಟ್ರು ಶೆಟ್ರು ಸರಿ ಆಗ್ತದೆ ಇಲ್ಲಿ ಯಾರದ ಶೆಟ್ರು ಇರ್ಲಿ ಬಳೆಗಾರರು ಇರ್ಲಿ ಅವ್ರ ಮನೆ ಇತ್ತಂದು ಇಟ್ಕೋ ಅವ್ರ ಮನೆ ನೆಂಟರು ಬಂದಾಗ ಕೋಳಿ ಸರಿ ಗೊತ್ತಾಗ್ತದೆ ನಮ್ಗೆ ಇವತ್ತು ವಾಯ್ದಿ ಮುಗೀತು ಅಂತೇಳಿ ಕೂಡಲೇ ಭಟ್ರ ಮನೆ ಬದಿಗೆ ಏನು ತಲೆ ನಿಮ್ದು ಹಾಗಾಗಿ ಕೋಳಿ ಸುದ್ದಿ ಮಾತಾಡಿದ್ದು ಹೌದಾ ಹೌದು ಅಲ್ಲ ನಡಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತೀರಲ್ಲ ಹೌದು ಭೀಷ್ಮರಲ್ಲಿ ನೀನು ಇವಳನ್ನ ಕರೆದುಕೊಂಡು ಹೋಗಿ ಸೌಭಾಗ್ಯ ಮುಟ್ತೇನೆ ಅಂತ ಹೇಳಿದ್ಯಾಕೆ ಮತ್ತೆ ಅದು ಹೇಳಿದ್ಯಾಕೆ ಅಂದ್ರೆ ನಾನಾಗಿ ಹೇಳಿದ್ದ ಮತ್ತೆ ಈಗ ಭೀಷ್ಮನ ಆಜ್ಞೆ ಎನ್ನುವುದು ನಮ್ಮ ಹತ್ತಿನಲ್ಲಿ ಯಾರು ಮೀರ್ಲಿಕ್ಕಿಲ್ಲ ಮೀರಲಾರದೆ ಭೀಷ್ಮನ ಆಜ್ಞೆಯ ಸಾರಿ ಬಂದೆನು ನಿನ್ನ ಜೊತೆಯಲ್ಲಿ ಕೇಳೆ ಮಾನಿನಿ ಹೌದು ಹಾಗಾಗಿ ಬಂದದ್ದು ನೀನು ಹೋಗ್ಲೇಬೇಕು ನನಗೆ ಹೋಗ್ಲೇಬೇಕಾ ಒಂದು ಕೆಲಸ ಮಾಡಿ ಏನು ಕೈ ಪಿಡಿ ಇಲ್ಲ ನಾವು ಎಂತ ಕೈ ಪಿಡಿಯಲ್ಲಿ ಸಣ್ಣ ಪುಸ್ತಕ ಬರ್ಕೊಳ್ಳುದು ದಿನಚರಿ ದಿವಸ ಎಲ್ಲ ಆಯ್ತಲ್ಲ ಕಟ್ಟಿಯದೆ ಎಂತದ್ದೇ ನನ್ನ ಕೈ ನೀನು ಹಿಡಿದುಕೋ ನಿಧಾನ ಮುಂದೆ ನಡಿ ಮರಳಿ ಭೂಸುರ ಪರರ ಮರಳಿ ಭೂಸುರ ಪರರ ಕೈಯೇನು ಪರಮ ಪತಿವ್ರತೆ ಪಿಡಿಯೇನು ಪರಮ ಪತಿವ್ರತೆ ಪಿಡಿಯೇನು ತರಣಿ ಗಾಧಿಪತಿ ಸಾಲ್ವನಲ್ಲದೆ ಪರರ ನೋಡೇನು ನೇತ್ರಜೀ ತರಣಿಗಾಧಿಪತಿ ಸಾಲ್ವನಲ್ಲದೆ ಪರರ ನೋಡೇನು ನೇತ್ರಜೀ ಮರುಳೇ ಭೂಸುರ ಮರುಳೇ ಮರುಳ ಭೂಸುರ ಯಾರಿಗೆ ಹೇಗೇನು ಮರುಳೆಯ ನೋಡಿ ಇಷ್ಟ ತನಕ ಬ್ರಾಹ್ಮಣರು ಭೂಸುರರು ದೇವತೆ ಆದಿಗಂದಿ ಈಗ ನೀನು ತಾನಲ್ಲ 60ರ ಅರಳು ಮರಳು ಪ್ರಾರಂಭ ಆಗಿದೆ ನಿಮಗೆ 60ಕ್ಕೆ ಅರಳು ಮರಳು 80ಕ್ಕೆ 80 ನನಗೆ ಗೊತ್ತಿಲ್ಲ ಪೂರ್ಣ ಮರಳು ನಿಮಗೆ ಹಾಗೆ ಆಗ್ತದೆ ಈಗ ನನಗ ತಿಂದ ಅನ್ನ ಕಣ್ಣಿಗೆ ಬಂದ ಹೇಗೆ ನಿಮಗೆ ಯಾಕೆ ಪ್ರಾಯದ ಹೆಣ್ಣಿನ ಕೈ ಮುಟ್ಟುವ ಚಪಲವ ನಿಮಗೆ ಬಟ್ರೆ ಅಯ್ಯಯ್ಯೋ ಇಲ್ಲಿ ನೋಡಿ ನಾನು ಯಾರು ಗೊತ್ತುಂಟಾ ನೀನ್ ಯಾರು? ಪರಮ ಪತಿವ್ರತೆ ನೀನು ಸಾಲ್ವನಲ್ಲದೆ ಪರಪುರುಷನನ್ನ ಕಂಡೆತ್ತಿಯೂ ಸಹ ನೋಡಲಾರೆ ಬಿಡು ಬಿಡಲ ಮನೆವಾರ ಕೊಪ್ಪಿದ ಬಿಡು 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 ಬಿಡಲ ಹುಡುಗರ ಕೊಪ್ಪಿದ ಹುಡುಗಿ ಕರಿಪುರ ಜಾತಿಗೆ ಹುಡುಗಿ ಕರಿಪುರ ಜಾತಿಗೆ ಸಣ್ಣ ಪ್ರಜೆಗೆ ಮತ್ತೆ ಕೈ ಬಿಡುತ್ತೆ ಹೊಡೆ ನಡೆಸು ಬಿಡು 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 ಇನ್ನೊಂದು ಕೆಲಸ ನಮಗೆ ಬರ್ತದೆ. ಹೇಯ್, ಹೇಯ್, ಭಟ್ರೆ, ಎಂತ ಮಾತಾಡ್ತೇನೆ ನೀನು ಸುಮ್ಮನೆ ಎಂತದ್ದು ನೀನು ಪರಮ ಪತಿ ಎಂತ ಗರಿಗೆ ನನ್ನ ಸೀರೆ ಉಟ್ಕೊಂಡು ಕೂತ್ಕೊಂಡ್ರೆ ಎಂತ ಕತ್ತಿದೆ ನಾ ಇಲ್ಲಿದ್ದೇನೆ ನೀನು ಅಲ್ಲಿಗೆ ಎಷ್ಟೊತ್ತಿವಾದ ನೀನು ನಾನು ಇಲ್ಲೇ ಇದ್ದು ಇಲ್ಲೇ ಇದ್ದಿದ್ದ ಒಳ್ಳೆ ಕೆಲಸ ನಿನ್ನದು ಏನು ನೀನು ಪರಮ ಪತಿವ್ರತೆ ಧರಣಿಗಧಿಪತಿ ಸಾಲ್ವನಲ್ಲದೆ ಪರಪುರುಷನನ್ನ ಕಂಡೆತ್ತಿಯೂ ಸಹ ನೋಡಲಾರೆ ನಿನ್ನ ಹಣೆ ಬರಲ್ಲ ಇಲ್ಲಿ ಬಿಡಿಸಿ ಹಾಕ್ತೇನೆ ಈಗ. ಏನು ಬಿಡ್ತೀನಿ ಏನ್ ಮಾಡಿದ್ದೇನೆ ನಾನು ನೀನು ಎಷ್ಟು ಪತಿವ್ರತೆ ಅಂತ ಯಾರಿಗೆ ಗೊತ್ತಿಲ್ಲ ನಾನು ಮದುವೆ ಒಂದೊಂದನ್ನ ಕೇಳು ಏನ್ ನಿನ್ನ ಹೇಳ್ತೀರಿ? ಅಪ್ಪ ಹಾ. ನಿನಗೆ ಮದುವೆ ನಿಶ್ಚಯ ಮಾಡಿದ ಹೌದು. ನಿನಗೆ ಮದುವೆ ನಿಶ್ಚಯ ಮಾಡಿ ಹಾ. ಆ ಮದುವೆ ಮುಂಚಿನ ದಿವಸ ನೀನು ಇದು ವನ ಕ್ರೀಡೆಗಂತ ಜಲಕ್ಕೆ ಹೋದ ಇದು ಜಲಕ್ರೀಡೆಗೆ ಜಲಕ್ರೀಡೆಗಂತ ವನಕ್ಕೆ ಹೋದದ್ದು ಹೌದಾ ಹಾ. ಅಲ್ಲಿ ಸೌಭ ದೇಶದ ಅವ ಯಾರವ ಸಾಲ್ವ. ಅವನನ್ನು ಕಂಡದ್ದು ಹೌದಾ ಹೌದು. ಮೋಹಿತರಾದ್ರೆ ಹಾ. ಮದುವೆ ಆಗ್ತದೆ ಅಂತ ಮಾತುಕತೆ ಆಯ್ತಾ ಹೌದು. ಈ ಕರ ಭಾಷೆ ಎಲ್ಲ ಮೂರು ಆಯ್ತು ಹೌದು.
ಆಮೇಲೆ ಎಂತ ಮಾಡಿದೆ? ಏನ್ ಮಾಡಿದೆ? ಮದುವೆಯ ದಿವಸ ಏರಿರಿ ಎಣ್ಣೆಯ ರಥ ಎಂದಾಕ್ಷಣ ಭೀಷ್ಮನ ಜೊತೆಯಲ್ಲಿ ರಥವನ್ನ ಏರಿ ಹೋದ ಹೆಣ್ಣೆ ಮರ್ಯಾದೆಗೆಟ್ಟವಳು ನೀನು ಪರಮ ಪತಿವ್ರತಿಯ. ನಿನಗೀಗ ಪತಿಯ ಕೊರತೆ ಆಗಿದೆ. ನಿನಗೆ ಮದುವೆ ಆಗ್ತಿದ್ರೆ ನನಗೆ ತಲೆ ವಿಷಯ. ಇವಳು ಒಳ್ಳೆ ಕೆಲಸ ಆಗ್ತಲ್ಲ ಅಯ್ಯಪ್ಪ ದೇವ್ರು. ನನಗೆ ಜೀವ ನರನಾಡಿ ಎಲ್ಲ ಎಳಿತಿತ್ತು ಅಯ್ಯಪ್ಪ. ಮಣ್ಣಿದ ಕೂಡಲೇ ಅಂತ ಆಯ್ತು ನೋಡು. ನಾನು ಮಣ್ಣಿನ ಮಗ. ಹುಟ್ಟಿದ್ದು ಮಣ್ಣಲ್ಲೇ, ಬೆಳೆದದ್ದು ಮಣ್ಣಲ್ಲೇ, ಹೋಗುದು ಮಣ್ಣಿಗೆ. ಧರಣಿ ಸುರ ನಿಂತಲೆ ನೈಕಂಬೆಯು ಬರಿದೆ ಹೊತ್ತನು ಕಳೆಯಬೇಡೈ. ಧರಣಿ ಸುರ ಇಂತನಲಿ ಕಂಬೆಯು ಬರಿದೆ ಹೊತ್ತನು ಕಳೆಯಬೇಡೈ. ಬರಿತ ದ್ರವ್ಯವ ಕೊಡುವೆ ಸಾಲ್ವನ ಬಳಿಗೆ ತೆರಳಿದರೆ ಬರಿತ ದ್ರವ್ಯವ ಕೊಡುವೆ ಸಾಲ್ವನ ಬಳಿಗೆ ತೆರಳಿದರೆ ಬರಿದೆ ಹೊತ್ತನ್ನು ಕಳೆಯಬೇಡ. ಎಂತ ಆದ್ರೂ ನಮಗಾದಲ್ಲ ಬೇರೆಯವ್ರಿಗೆ ಗೊತ್ತಾಗ್ತದ? ಅದೇ ಅದು ಕಾಲ ಹಾಗೆ ಮೇಲಕ್ಕೆ ಅದು ಕಾಲ ಮೇಲೆ ಯಾವ ಬದಿಗೆ ಇಟ್ಕೊಂಡ್ರೆ ದಮ್ಮು ಕಡಿಮೆ ಆಗ್ತದಂತ ಗೊತ್ತಾಗುದು. ಎಲ್ಲಡಿ ಆಕಾಶ ಬೀಳ್ತದೆ. ಅಯ್ಯಪ್ಪ, ಆಕಾಶ ಬಿದ್ದು ಕಾಲ ಮೇಲೆ ಬೀಳಿದೆ ಅದಕ್ಕೆ. ಹೌದಾ? ಇದು ಭಟ್ರೆ ನಿಮಗೆ ಮದುವೆ ಆಗಿದ್ಯಾ? ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳಿ. ನಾನೆಂತ ಗೊಬ್ಬರಿ ಅಂತ ಯಾರಾದ್ರೂ ಹೇಳಿದ್ರು ನನಗೆ? ಹಾಗಲ್ಲ, ನಿಮಗೂ ಮದುವೆ ಆಗಿದೆಯಾ ಕೇಳಿದ್ದು. ನನ್ ಮದುವೆ ಆಗಿದೆ. ಏನೀಗ ಹೆಂಡತಿ ಗಟ್ಟಿಗೆ ಹೋಗಿದ್ರು. ಹೌದಾ? ಇದು ಭಟ್ರೆ ಮನೆಯಲ್ಲೇ ಇದ್ದು ಮಾರಾಯ್ತು. ಭಟ್ರೆ ನಿಮಗೂ ಮಕ್ಕಳಾಗಿದ್ಯಾ? ಕಥೆ ಅಂತದೆ ನಿನ್ನ ಏನು ಭಟ್ರೆ? ನಿಮ್ಗೂ ಮಕ್ಕಳಾಗಿದೆ ಅಂತ ನಾನೆಂತ ಅನ್ಕೋಣ? ಮಕ್ಕಳಾಗಿ ಹೌದು ಅಂತ ಹೇಳಿ ಅದು ಆಗಿದೆ. ಏನೀಗ ಮಕ್ಕಳು ಎಷ್ಟು ಅಂತ ಕೇಳಬಹುದಾ? ಮನೆಯಲ್ಲಿ 3, ಹೊರಬದಿಗೆ 3. ಮನೆಯಲ್ಲಿ 3, ಹೊರಬದಿಯಲ್ಲಿ 3. ಎಂತದ್ದು? ಎಂತದ್ದೆ? ಮನೆಯಲ್ಲಿ 3, ಹೌದು. ಹೊರಬದಿಯಲ್ಲಿ ಏನು ಭಟ್ರು ಬೇಡದಿದ್ದೇ ಮಾಡಿ ಹೀಗೆಲ್ಲ ಆಯ್ತು ಅಂತ ತಿಳ್ಕೊಂಡ್ಯಾ? ಮತ್ತೆ ಅದೆಲ್ಲ ಕೇಳು. ನನಗೆ 6 ಜನ ಹೆಣ್ಮಕ್ಳ, 3 ಜನಕ್ಕೆ ಮದುವೆ ಆಗಿದೆ. ನಮ್ಮ ಜಾತಿಯಲ್ಲಿ ಪ್ರಕಾರ ಮದುವೆ ಆದ್ಮೇಲೆ ಗಂಡನ ಮನೆಯಲ್ಲೇ ಉಳಿಯುವುದು. ಓ ಹಾಗೆ. ಮದುವೆ ಆಗಿ 3 ಜನ ಅಲ್ಲಿದ್ದಾರೆ. 3 ಮಂದಿಗೆ ಮದುವೆ ಆಗ್ಲಿಲ್ವಾ? 3 ಜನ ಮಕ್ಕಳಿಗೆ ಮದುವೆ ಆಗಲಿಲ್ಲ. ಏನು ಸಮಸ್ಯೆ ಏನು? ಇನ್ನು ಪ್ರಾಯ ಆಗಲಿಲ್ಲ, ಸಣ್ಣವರು. ವರ್ಷ ಎಷ್ಟು? 45, 46, 47. ಎಂತದ್ದು ಭಟ್ರೆ? 45, 46 ಪ್ರಾಯ ಆಗ್ಲಿಲ್ಲ. ಎಂದು ಸಣ್ಣ ಪ್ರಾಯವಾದು? ಅದು ಹಾಗೆ. ಅದು ಮದುವೆ ಮೀರಿದ ಪ್ರಾಯ. ಅದು ಯಾರಿಗೆ ಇರಲಿ, ಮದುವೆ ಆಗುವವರಿಗೆ ಪ್ರಾಯ ಆಗ್ಲಿಲ್ಲ ಅಂತಲೇ ತಿಳ್ಕೊಳ್ಬೇಕು, ಕೇಳಿದ್ರೆ ಹೇಳ್ಬೇಕು. ಹೌದಾ? ಹೌದು. ಏನು ಸಮಸ್ಯೆ ಏನು ಮದುವೆ ಮಾಡ್ಲಿಕ್ಕೆ? ಚಿಕ್ಕಪ್ಪ ಇಲ್ಲ. ಯಾರು? ಚಿಕ್ಕಪ್ಪ ಇಲ್ಲ. ಚಿಕ್ಕಪ್ಪ ಏನು? ಹೌದು. ದಾರಿ ಯಾರಿರ್ಲಿಕ್ಕಲ್ವೇ? ಚಿಕ್ಕ ರೊಕ್ಕಪ್ಪ ತಮ್ಮ ಚಿಕ್ಕಪ್ಪ ಇಲ್ಲ. ಓ ಹಾಗೆ. ನೋಡಿ, ನೀವು ನನ್ನನ್ನು ಅಲ್ಲಿಗೆ ಮುಟ್ಟಿಸಿದ್ರೆ ನಿಮಗೆ ನಾನು ಭರಿತ ದ್ರವ್ಯವ ಕೊಡುವೆ. ಕೊಡ್ತೆ ಅಂದ್ರೆ ತುಂಬಾ ಮಂದಿ ಅವ್ರವ್ರ ಕೆಲಸ ಆಗೋರಿಗೆ ಭಟ್ರೆ ಕೆಲಸ ಒಂದು ಒಳ್ಳೇದಾಗ್ಲಿ ನಿಮ್ಗೆ ಕೊಡುವ ಅಂತ ಕಡೆಗೆ ಅವ್ರು ಹುಡುಕ್ಬೇಕಿದ್ರೆ ಯಾವ ಬೆಳಗ್ತಾ ಕೊಡ್ಬೇಕಂತ ಗೊತ್ತಾಗುದಿಲ್ಲ. ಇಲ್ಲಪ್ಪ, ನಾನು ಕೊಡ್ತೇನೆ. ನನ್ನ ಮೇಲೆ ವಿಶ್ವಾಸ ಇಲ್ಲ. ಎಷ್ಟು ಕೊಡ್ತೆ ಎಂತ ಏನಂದಿಲ್ಲ. ಅದು ಇದು ನೀವು ಎಷ್ಟು ತಗೊಳ್ತೀರಿ? ನಾನು ಹೇಳಲಿಕ್ಕಿಲ್ಲ, ಕೊಟ್ಟರೆ ಎಷ್ಟು ತಗೊಂತೇನೆ. ಹೌದಾ? ಹಾಗೆ 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 ವಿಶ್ವಾಸದ ವ್ಯವಹಾರ. ಹೌದಾ? ಭಟ್ರೆ, ನೀವು ನನ್ನನ್ನು ಸೌಭಾಗ್ಯ ಮುಟ್ಟಿಸಿದ್ರೆ ನಿಮಗೆ ನಾನು 1 ಲಕ್ಷ ಕೊಡ್ತೇನೆ. ತರುಣಿ ಬಾಬರೇ ಪರವೆ ನಡನಡೆ ತೈತ ತೈತ ತೈತ. ಬರುವ ಸ್ಥಳಕ್ಕೆ ನಾವು ಬಂದಿದ್ದೇವೆ. ಎಲ್ಲಿಗೆ? ಇದೆಯಾ? ಹೌದೌದು. ಅವ ಎಲ್ಲೋದ ಮಾರೈತಿ? ಯಾರು? ನೀ ಅಂದ್ಯಲ್ಲ ಬರುವಾಗ ಸಾಲ್ ಮರ ಅಂತಿದ್ದೀಪ್ಪ. ಸಾಲ್ ಮರ ಅಲ್ಲ, ಸಾಲ್ವ ವರ. ಯಾರು ಕಾಣುದಿಲ್ಲ ಮಾರೈತಿ. ನೋಡೋಣ, ಅಲ್ಲಿ ಅವನು ಒಬ್ಬ ಓಡ್ದಾಗ ಆಯ್ತಲ್ಲ. ನೋಡೋಣ. ವಿಷಯ ಹೇಳಲಿಕ್ಕೇನು
ನಮಃ. ವಿಜಯ ಆಗಲಿ. ನಿಮ್ಮ ಆಶೀರ್ವಾದ ಇರಲಿ. ಹೌದಪ್ಪ. ಉಚಿತವಾದ ಆಸನವನ್ನು ಇಟ್ಟಿದ್ದೇನೆ. ಹೌದಲ್ಲ? ಬರೇ ಆಸನ ಅಲ್ಲ, ಎಂತ ಕುಳಿತುಕೊಳ್ಳುವಲ್ಲಿ ನಿಮಗೆ ದರ್ಬೆಯನ್ನು ಹಾಸಿದ್ದೇನೆ. ಹೌದಲ್ಲ? ಇದೆಂತ ಹಾಸಿದಾಗಿತ್ತು, ಇದು ದರ್ಬಿಯಾ? ಮಾರ್ಗ ಪರಿಶೋಧನಕ್ಕಾಗಿ ನಿಮಗೆ ಕುಡಿಲಿಕ್ಕೆ ಏನಾದರೂ ಬೇಕೇ? ನಾನು ಬಿಟ್ಟಿನ. ಸರಿ, ಹೋಗ್ಲಿ. ಯಾಕಂದ್ರೆ ಓದೋದಂತೆಲ್ಲ ಕುಡಿಯುವುದು ಅದು ನಮ್ಮ ಆರೋಗ್ಯಕ್ಕೆ ಹಿತಕರ ಅಲ್ಲ. ಈಗ ನಮ್ಮಲ್ಲಿ ಎಲ್ಲ ಬಿಟ್ಟವರೇ ಬರುವುದೇ. ಹೌದು, ಎಲ್ಲ ಬಿಟ್ಟವ್ರೇನು? ಯಾಕಂದ್ರೆ ನಾನು ಹೇಳಿದ್ದೇನೆ, ಮೊನ್ನೆ ನಡೆದ ಘಟನೆಯಲ್ಲಿ ಅಲ್ಲಿಂದ ಮುಖಕ್ಕೆ ಬಟ್ಟೆ ಹಾಕಿಕೊಂಡು ಬಂದವ ನಾನು. ಮಾತ್ರ ನಮ್ಮ ಪ್ರಜೆಗಳಿಗೆಲ್ಲ ಹೇಳಿದ್ದೇನೆ, ನಮ್ಗೆ ಸದ್ಯಕ್ಕೆ ಸಭೆ ಸಮಾರಂಭ ಏನೂ ಇಲ್ಲ, ಅಂತರವನ್ನು ಕಾಯ್ದುಕೊಳ್ಳಿ. ಮುಖಕ್ಕೆ ಬಟ್ಟೆ ಹಾಕೊಂಡು ಬರ್ಬೇಕಲ್ಲ. ಫಲಕ ಹಾಕಿ ಬಿಟ್ಟಿದ್ದೇನೆ. ನಮ್ಗೆ ಮುಖಕ್ಕೆ ಬಟ್ಟೆ ಹಾಕೋ ಪ್ರಮೇಯ ಇಲ್ಲ. ಆದರೂ ಬಟ್ಟ ಮೀಸಿ ಬಟ್ಟೆ ನನಗೆ ಒಟ್ಟಾಯ್ತದೆ. ಆದರೂ ಚಲರು ನನಗೆ ಬಂದು ಹೇಳಿದರು, ಯಾರೋ ಒಬ್ಬ ಗೊರ ಕೆಮ್ಮುವ ಮುದುಕ ಅಂತೇಳಿ. ಕೆಮ್ಮುವವರಿಗೆ ನಮ್ಮಲ್ಲಿ ಪ್ರವೇಶವೇ ಇಲ್ಲ. ಕೆಮ್ಮಿದು ಒಡ್ಡಿಲ್ಲ, ಯಾವ ಕೆಮ್ಮು ಅಂತ ಬೇಕು ಅದು. ಆದರೂ ತಪಾಸಣೆಗೆ ಒಳಗಾಗಿ ಕರತನ್ನಿ ಅಂತೇಳಿ ಹೇಳಿದ್ದೇನೆ. ಮಿರಿ ಮಿರಿ ಮಿಂಚುವ ಹೆಣ್ಣಂತೆ ನೋಡುತ್ತೇನೆ. ಬಂದವಳು, ಯಾಕೆ ಬಂದೆ ನೀನು? ಯಾರು ನೀನು? ನನ್ನಲ್ಲಿ ಏನಾಗಬೇಕೆನ್ನುವುದು ಅಪ್ರಸ್ತುತ. ಹೇಳು, ನಡೆ. ಜಾಗ ಬದಲಾಯ್ತು. ಇಲ್ಲಪ್ಪ, ಸ್ಥಳವೂ ಅದೇ, ಜನವೂ ಅವನೇ. ಜನವು ಅವನೇ ಅಂದ್ರೆ ಈ ನಮೂನಿ. ಈಗ ಏನು ನಿನಗೆಲ್ಲೋ ಸ್ವಲ್ಪ ಅದು ವಿಷಯ ವ್ಯತ್ಯಾಸ ಆಯ್ತು. ಅದು ನೀನ್ ಬರುವಾಗ ಸಾಲ್ವಾ ಸಾಲ್ವಾ. ಹೌದು, ಸಾಲ್ವ ವರ ಅಂತ ಹೇಳಿದ್ದು. ಇದು ಮನೆಗೆ ಇದು ಎಂತದ್ದು ಗೊತ್ತುಂಟ? ಇದು ಸಾಲ ಕೊಟ್ಟವ್ರ ಮನೆಗೆ ಬಂದಾಗ ಅವ್ರು ಗಲಾಟೆ ಮಾಡಿದ ಹುಟ್ಟೆ. ನೀವು ಹಾಗಲ್ಲ, ಇದು ಹುಸಿ ಮುನಿ. ನನಗೆ ಮೊದಲು ನೆನಪಾಯ್ತದ 25 ಏನು ಖುಷಿ ಮನ್ಸು. ಖುಷಿ ಮನ್ಸು. ಹುಸಿ ಹಸಿ ಹಸಿ ಮೆಣಸು ನೆನಪಾಯ್ತೆ. ಹಸಿ ಮೆಣಸು. ಹಸಿ ಮೆಣಸಿನ ಸುದ್ದಿ ಹುಸಿ ಮನಿ. ಮುನಿಸು ತರವೇ. ನಾನೇ ಕೇಳ್ತೇನೆ, ನಾನೇ ವಿಚಾರ. ಕೇಳಯ್ಯ ಖಳರಾಯ ಪೂರ್ವದಲ್ಲಿ ನಾನು, ಕೇಳಯ್ಯ ಖಳರಾಯ ಪೂರ್ವದಲ್ಲಿ ನಾನು, ಬೇಡಿದಲ್ದಾದಿ ನಿನ್ನ ಬಯಸಿ ಬಂದಿಗೇನು, ಬಯಸಿ ಬಂದೇನು, ಕೋಳುಗೊಳ್ಳುದು ಮನವರಿಸಲ್ಲ ನೀನು, ಕೋಳುಗೊಳ್ಳುದು ಮನವರಿಸಲ್ಲ ನೀನು, ಕೇಳಿಕೊಮ್ಮೆನು ನಿನ್ನ ದೈನ್ಯದಲ್ಲಿ ನಾನು, ಕೇಳಿಕೊಮ್ಮೆನು ನಿನ್ನ ದೈನ್ಯದಲ್ಲಿ ನಾನು, ಕೇಳಯ್ಯ ಖಳರಾಯ. ಓ ಸಾಲ್ವೇಶ, ಮರಗು ಎನ್ನುವುದು ಮನುಷ್ಯನ ಸಹಜ ಗುಣವಾದರೂ ನಿನ್ನ ನನ್ನ ಸಂಬಂಧ ಮರೆಯುವ ಸಂಬಂಧ ಅಲ್ಲ. ಜೊತೆಯಲ್ಲಿ ನಿನ್ನ ನನ್ನ ನಡುವೆ ನಡೆದಂತಹ ಆ ಘಟನೆಗಳು ಮರೆಯುವ ವಿಚಾರ ಅಲ್ಲ. ಒಮ್ಮೆ ನೆನಪಿಸಿಕೊ, ಆವತ್ತು ಗಂಗಾ ನದಿಯ ತೀರದಲ್ಲಿ ನಾವಿಬ್ಬರು ಜೊತೆಯಾದಾಗ ಪರಿಚಯವಾಯಿತು. ಪರಿಚಯ ಪ್ರೇಮಾಂಕುರಕ್ಕೆ ತಿರುಗಿತು. ಆಮೇಲೆ ನೀನೇ ಕೇಳಿಕೊಂಡ ಪ್ರಕಾರವಾಗಿ ನಿನಗೆ ನಾನು ಮಾತಿನ ಭರವಸೆಯನ್ನೇ ಎತ್ತಿದ್ದೇನೆ. ತಂಗಿಯರು ಯಾರನ್ನೇ ವಿವಾಹವಾಗಲಿ ನಾನು ನಿನ್ನನ್ನು ಓಲೈಸಿ ನಿನ್ನನ್ನೇ ವರಿಸ್ತೇನೆ ಎನ್ನುವ ಹಾಗೆ ಮಾತನ್ನೇ ಕೊಟ್ಟಿದ್ದೇನೆ. ಮಾತಿಗೆ ಬದ್ಧಳಾಗಿ ನಿನ್ನನ್ನರಿಸಿ ಇಲ್ಲಿವರೆಗಾಗಿ ಬಂದಿದ್ದೇನೆ. ನನ್ನನ್ನು ವರಿಸಿ ಉತ್ತರಿಸುವಂತೆ ಬೇಡಿಕೊಳ್ಳುತ್ತೇನೆ. ಪಂಥದೋಳೆಲ್ಲರ ಗೆಲ್ದು ನಿಮ್ಮನೊಯ್ದವನು
ಹೊಸತಾಗಿ ನೀನು ಪರಿಚಯ ಹೇಳಬೇಕಾದ ಅವಶ್ಯಕತೆ ನನಗಿಲ್ಲ. ಅಂದು ಉಪವನದಲ್ಲಿ ನೋಡುವಾಗ ನಿನ್ನನ್ನು ಪರಮ ಸುಂದರಿ, ನೂತನವಾಗಿ 100 ಜನ ಹೆಂಗಳರನ್ನು ನೋಡಿದರೂ ಯಾರಲ್ಲೂ ಮೂಡದ ಪ್ರೇಮದಂಕುರ ನಿನ್ನಲ್ಲಿ ಮೂಡಿತು. ಪ್ರತ್ಯೇಕವಾಗಿ ನಿನ್ನಲ್ಲಿ ಭಾಷೆ ತೆಗೆದುಕೊಂಡೆ. ಅಂಬೆ, ನೀನು ನನ್ನನ್ನು ಮದುವೆ ಆಗಬೇಕೆಂದು ಪ್ರಣಯದ ಸಂಕೇತವಾಗಿ ಕರದಲ್ಲಿ ಕರ ಇಟ್ಟು ನನ್ನ ತಂಗಿಯರು ಯಾರನ್ನೇ ಓಲೈಸಿ ಹೋದರು. ನಾನು ಮಾತ್ರ ನಿನ್ನನ್ನು ಮದುವೆ ಆಗುತ್ತೇನೆಂದು ನನ್ನಲ್ಲಿ ಭಾಷೆ ಕೊಟ್ಟೆ. ಸರಿ. ಮುಂಚಿನ ದಿನ ಸಭಾ ಮಂಟಪದಲ್ಲಿ ಹೋಗಿ ನೋಡುವಾಗ ನಿನ್ನ ತಂದೆಯಲ್ಲಿ ಏನೂ ನೀನು ಹೇಳಲಿಲ್ಲ ಎನ್ನುವುದು ಅಲ್ಲಿ ಆ ಪ್ರಕರಣವನ್ನು ನೋಡುವಾಗ ನಾನು ತಿಳಿದುಕೊಂಡೆ. ಆದರೂ ನಿನಗೋಸ್ಕರವಾಗಿ ಪಂಥವೇ ಸ್ವಲ್ಪ ಮಾರ್ಪಾಡು ಮಾಡಿದೆ. ಆದರೂ ಎಲ್ಲರನ್ನು ಗೆದ್ದೆ. ಇನ್ನೇನು ಎನ್ನುವಷ್ಟರಲ್ಲಿ ಭೀಷ್ಮನ ಪ್ರವೇಶವಾಯಿತು. ಯಾರಿರಿ ಎನ್ನಯ ರಥವ ಪ್ರಥಮವಾಗಿ ಹೋಗಿ ಕೂತುಕೊಂಡವಳೆ ನೀನು. ಸರಿ. ನಿನ್ನ ಮೇಲಿರುವ ಆ ಮನಸ್ತಂಭ ಯಾವತ್ತೋ ಮುರಿದು ಹೋಗಿದೆ. ಇವತ್ತು ನೀನು ಬಂದು ಈ ಮಾತೆಲ್ಲ ಹೇಳಿದ್ರೆ ನಾನು ಕೇಳುವವನಲ್ಲ. ನಡೆ. ಅಯ್ಯ, ಹಿಂದಿನ ಭೀಷ್ಮನೊಳು ಮನವಿಡದೆ ನಿಲ್ಲ, ಹಿಂದಿನ ಭೀಷ್ಮನೊಳು ಮನವಿಡದೆ ನಿಲ್ಲ, ಸುಂದರತ್ವಗೆ ಮೆಚ್ಚಿಕೊಂಡಿರ್ಬಳೆಲ್ಲ, ನಿಲ್ಲ ಸುಂದರತ್ವಗೆ ಮೆಚ್ಚಿಕೊಂಡಿರ್ಬಳೆಲ್ಲ, ಮಂದಮತಿಯ ಪರಿಸಿಕೊಳ್ಳೊಯ್ದನವನು, ಮಂದಮತಿಯ ಪರಿಸಿಕೊಳ್ಳೊಯ್ದನವನು, ಬಂದಿಯನ್ನು ಬಿಡದೆಲ್ಲ ಪರಿಗ್ರಹಿಸು ನೀನು, ಬಂದಿಯನ್ನು ಬಿಡದೆಲ್ಲ ಪರಿಗ್ರಹಿಸು ನೀನು. ಸಾಲ್ವ, ಯಾಕೆ ಇಷ್ಟು ನಿಷ್ಠೂರವಾಗಿ ಮಾತನಾಡ್ತಾ ಇದ್ದಿ? ಹೌದು, ಆವತ್ತು ಗೆಲ್ಲುವ ಪೂರ್ವದಲ್ಲಿಯೇ ರಥವೇರಿ ಎಂದಾಗ ರಥವೇರಿಕೊಂಡು ಹೋದವಳು ನಾನು. ಕಾರಣ ಏನು? ಭೀಷ್ಮನ ಬಗ್ಗೆ ಲೋಕ ತಿಳಿದುಕೊಂಡಂತಹ ಸತ್ಯ, ಭೀಷ್ಮರನ್ನ ಗೆಲ್ಲುವಂತಹ ವೀರ ಮತ್ತೊಬ್ಬರಿಲ್ಲ. ಆ ಕಾರಣದಿಂದಲೇ ಭೀತಳಾದಂತಹ ನಾನು ರಥವನ್ನ ಏರಿಕೊಂಡು ಹೋದೆ. ಆಮೇಲೆ ಭೀಷ್ಮರಲ್ಲಿ ನನ್ನ ನಿನ್ನ ವಿಚಾರವಾಗಿ, ಪ್ರೇಮದ ವಿಚಾರವಾಗಿ ಯಾವಾಗ ಮಾತನಾಡುವುದು ಎನ್ನುವಂತಹ ನಿರೀಕ್ಷೆಯಲ್ಲೇ ನಾನಿದ್ದವಳು. ಆಗ ಭೀಷ್ಮರೇ ಕರೆದಾಡಿದರು. ನನಗಾಗಿ ನಿಮ್ಮನ್ನ ನಾನು ಕರೆತಂದಿದ್ದಲ್ಲ, ತಮ್ಮ ವಿಚಿತ್ರವೀರ್ಯನಿಗಾಗಿ ಕರೆತಂದದ್ದು ಅಂತ ಹೇಳಿದರು. ಹಾಗಾಗಿ ನನ್ನ ನಿನ್ನ ಪ್ರೇಮ ಪ್ರಕರಣದ ವಿಚಾರವನ್ನ ಹೇಳುವುದಕ್ಕೆ ಅದೊಂದು ಅವಕಾಶವಾಯಿತು. ಅದನ್ನ ಸದುಪಯೋಗಪಡಿಸಿಕೊಂಡೆ. ಭೀಷ್ಮರೇ ಈ ಬ್ರಾಹ್ಮಣರನ್ನ ಕಳುಹಿ ನನ್ನನ್ನು ಇಲ್ಲಿವರೆಗಾಗಿ ಕಳುಹಿದ್ದಾರೆ. ಹಾಗಾಗಿ ನನ್ನ ಬಗ್ಗೆ ಅನುಮಾನ ಮಾಡಬೇಡ, ನನ್ನನ್ನು ಸ್ವೀಕರಿಸು, ನನ್ನನ್ನು ವರಿಸು. ಬೇಡ ಬೇಡ ನಂಬಲಾರೆ, ಬೇಡ ಬೇಡ ನಂಬಲಾರೆ, ಪರಿಪನಲ್ಲ ನಾನು, ಪರಿಪನಲ್ಲ ನಾನು, ಮೂಢಮಾತಿನಿಂದ ಕಟ್ಟಬೇಡ ನೀನು, ಗಾಢ ಗಾರ್ತಿ ಸುಮ್ಮನೆ ಮಾತಾಡಬೇಡವಿನ್ನು, ಗಾಢ ಗಾರ್ತಿ ಸುಮ್ಮನೆ ಮಾತಾಡಬೇಡವಿನ್ನು, ಕೋಡಿತನವಾಗಿ ಶಿಕ್ಷೆ ಅನುಭವಿಸುವೆ ನೀನು. ಬೇಡ 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 ನಂಬಲಾರೆ, ಪರಿಪನಲ್ಲ ನಾನು. ಓ, ಒಂದು ಸಾರಿ ನಿನ್ನ ಮೋಹಕ್ಕೆ ಮರುಳಾದದ್ದೇ ಸಾಕು ನನಗೆ. ನಿನಗೇನು ಗೊತ್ತಾಯಿತು ನನಗೆ? ನಿನಗೆ ಎಲ್ಲರಿಂದ ಈ ಸಾಲ್ವನ ಪೌರುಷದಿಂದ ನಿನಗೆ ಭೀಷ್ಮನ ಪೌರುಷತ್ವ ಜಾಸ್ತಿಯನ್ನು ನನಗೆ ಕಾಣಿತು. ನಿನಗೆ ಎಲ್ಲರನ್ನ ಗೆಲ್ಲುವ ಪಠ ನಿನಗೆ ಬೇಕಾಗಿತ್ತು ಅಂಬೆ. ಅಂಬೆ, ನಿನ್ನಂತ ಹೆಂಗಸರು ಹಿಟ್ಟು ದಪ್ಪವಾದರೆ ರೊಟ್ಟಿ ಸುಡುತ್ತಾರಂತೆ, ತೆಳುವಾದರೆ ದೋಸೆ ಒಯ್ತಾರಂತೆ. ಆದರೆ ಈ ಸಾಲ್ವನ ಹಂಚು ಯಾವತ್ತೂ ತಣ್ಣಗಾಗಿ ಹೋಗಿದೆ. ಅಂಬೆ, ಓ, ಭೀಷ್ಮನೊಂದಿಗೆ ನೀನು ಹೋದೆ. ಏನು ಮನೆಗೆ ಎಷ್ಟು ಬಾಗಿಲು?
2 ಬಾಗಿಲಲ್ಲವೇ? ಹೌದು. ಮುಖ್ಯ ದ್ವಾರ, ಹಿಂಬದಿ ದ್ವಾರ. ಹ್ಮ್ ಹೋದವಳು ನನ್ನ ಮೇಲೆ ಪ್ರೇಮದ ಇದ್ದದ್ದೇ ಆಗಿದ್ದರೆ ಹ್ಮ್ ಹಿಂದಿನ ಬಾಗಿಲಿನಿಂದ ನೀನು ಓಡಿ ಬರ್ತಿದ್ದೆ. ಹ್ಮ್ ಅದು ಒಂದು. ಈಗ ನಾನು ಹಾಗೆ ಹೀಗೆ ಅಂತ ಹೇಳಿ ನೀನು ಹೇಳ್ತೀಯಲ್ಲ, ತಡಗಾತಿ. ನಿನ್ನ ಮಾತು ಕೇಳಿ ನಾನು ಮರುಳಾದೆ, ಮತ್ತೆ ಮರುಳು ಮಾಡಿಸಬೇಡ. ಎಂತ ಐತೆ ಹೌದಿಲ್ಲ ಪ್ರಯತ್ನ ಮಾಡಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ನೋಡಿ ಈಗ ಅರಿತಿಯೇ ನಾನು ಜ್ಯೋತಿಷ ಗಣಿತಗಳನ್ನು ಸರ್ವೇಶ ಅರಿತಿಯೇ ಅರಿತೆ ಎಂತಂತ ಜ್ಯೋತಿಷ ಅರಿತಿಯೇ ನಾನು ಜ್ಯೋತಿಷ ಗಣಿತಗಳನ್ನು ಪರಿಶೋಧಿಸಲು ನಿಮ್ಮ ಬಯರಿಗೆ ಸರಿ ಬರುತ್ತಿದೆ ಕೂಟ ಗಣಗಳು ತಾನಾಗಿ ಇವಳು ಹರಿತಂದಳು ಬಿಡಬೇಡ. ಸರ್ವೇಶ ಏನಯ್ಯ ಇದು ಸಿಡಿಬಿಡಿ ಗುಟ್ಟುವುದು ಸರಿಯೇ? ಯಾವುದು ಸರಿಯಲ್ಲ? ವಿಷಯತ್ತೆಯನ್ನು ಕೇಳು. ನಾನು ಹಿಂದೆ ಕುಳಿತಿದ್ನ, ಈಗ ಎದ್ದು ಮುಂದೆ ಬಂದೆನಾ? ಕಾರಣ ನನ್ನನ್ಗೆ ಕರೀಲಿಲ್ಲ, ನಾನಾಗಿ ಬಂದದ್ದು. ಅಂದ್ರೆ ನಾನು ಹಿಂದೆ ಕುಳಿತುಕೊಂಡು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಲೆಕ್ಕಾಚಾರ ಮಾಡ್ತಿದ್ದೆ. ಯಾವುದನ್ನ? ಯಾರ್ಯಾರಿಗೆ ಎಷ್ಟೆಷ್ಟು ಕೊಡುವುದು ಅಂತೇಳಿ ಅಲ್ಲ, ನಿಮ್ಮೀರುವರ ಇದು ಲಕ್ಷಣ ಉಂಟಲ್ಲ, ಆ ಲೆಕ್ಕಾಚಾರ ನಾನೇ ಮಾಡ್ಬೇಕೀಗ. ಇಲ್ಲ ನಾನು ಮಾಡಿ ಹೇಳ್ತೇನೆ ನೋಡು. ಈಗ ಹೇಳು. ಅದು ನಿಮ್ಮೀರುವರ ಬಗ್ಗೆ ಹೇಳುವುದಾದ್ರೆ ನಾನು ಬಲ್ಲವನಿದ್ದೆ ಮಾರಾಯ. ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳಲು ಬಲ್ಲವನಿದ್ದೆ, ಗೊತ್ತಾಯ್ತಾ? ನಿಮ್ಮ ಮುಖ ನೋಡಿ ಹೇಳುವುದಿದ್ರೆ ನಿಮ್ಮ ಉಭಯರ ಮುಖವನ್ನು ನೋಡ್ತಾ ಇದ್ದೆ. ತಾರ, ಕೂಟ, ಗಣ, ರಾಶಿ ಒಂದಕ್ಕೊಂದು ಹೊಂದಾಣಿಕೆ ಅಂತ ಹೇಳಿದ್ರೆ ಈ ಹೊಂದಾಣಿಕೆ ಎಲ್ಲೂ ಇಲ್ಲ. ಆದುದರಿಂದ ಅವಳು ಹೊರಿತಂದಿದ್ಲಲ್ಲ, ಹೇಳು. ಇಲ್ಲಿವರೆಗೆ ಹೇಳಿದ್ಲಲ್ಲ, ಹೇಳಿ ಬ್ರಾಹ್ಮಣರೇ. ಅವಳನ್ನ ಮನಸಾರೆ ಒಪ್ಪಿ ಒರಿಸಯ್ಯ ನೀನು. ಎಷ್ಟು ಬೇಳಿದರಿಗೆಯೋ ಮನ ಪಟ್ಟಿ ಕೊಡುವುದಲ್ಲವೆಂದಿಗೂ ದಿಟ್ಟಿ ಬೀಶ್ವರ ಬೆರೆತು ಮಂಡಿಯಳಿಷ್ಟು ಕರೆಯೋ. ನನ್ನ ಮಾತಿನಲ್ಲಿ ವಿಶ್ವಾಸ ಇಡು ನೀನು. ಬ್ರಾಹ್ಮಣರೇ, ಎಲ್ಲ ಕೂಟ ಒಂದಾಗ್ತದೆ. ಹೌದು, ತಾರ, ಕೂಟ, ಗಣ, ರಾಶಿ, ನಕ್ಷತ್ರಗಳೆಲ್ಲ ಒಟ್ಟಾಗ್ತದೆ. ಹೌದೌದೌದು. ಆದರೆ ಮನೋಕೂಟ ಒಟ್ಟಾಗಬೇಕು. ಬ್ರಾಹ್ಮಣರೇ, ಒಟ್ಟು ಮಾಡ್ಕೊಳ್ಬೇಕು. ಬ್ರಾಹ್ಮಣರೇ, ನಿಮ್ಮಲ್ಲೇ ಕೇಳ್ತೇನೆ. ಏನು? ಈ ಬಲವಂತವಾಗಿ ಮಾಡಿಸಿದ ಅಡುಗೆ ಹಾ ಹಾ, ಊಟಕ್ಕೆ ರುಚಿಯಾಗಬಹುದೇ? ಅದು ಉಣ್ಣುವರ ನಾಲಿಗೆಗೆ ಸಂಬಂಧಿಸಪಟ್ಟ. ನೀವು ಎಷ್ಟೇ ಹೇಳಿದರು ಹಾ ಹಾ, ಇವಳು ಭೀಷ್ಮನೊಂದಿಗೆ ಬೆರೆತು ಬರಲಿಲ್ಲ ಅನ್ನುವುದಕ್ಕೆ ಸಾಕ್ಷಿ ಏನಿದೆ? ನಿನ್ನ ಮನಸ್ಸು ಹೋಗುವುದಿಲ್ಲ. ಕೇಳುತ್ತಾಳೆಲ್ದಳು ತರುಣಿಯದ ಕೇಳುತ್ತಾಳೆಲ್ದಳು ಪರರ ಸ್ಪರ್ಶವ ಗೈಯಲಿಲ್ಲ. ಪರರ ಸ್ಪರ್ಶವ ಗೈಯಲಿಲ್ಲ. ಉರುತರದ ನಂಬಿಕೆ ಪ್ರಮಾಣವ ವಿರಚಿಸುವೆನು. ಇನ್ನೊಮ್ಮೆ ಅಂತಹ ವಾಕ್ಯವನ್ನು ಆಡದಿರು. ಕಾಶಿ ಎನ್ನುವಂತಹ ಪವಿತ್ರ ಭೂಮಿಯಲ್ಲಿ ಸಂಚರಿಸಿದವಳು ನಾನು. ತಪ್ಪಿಯುವಂತಹ ಕೀಳು ಮನಸ್ಥಿತಿಗೆ ಒಳಗಾಗುವವಳಲ್ಲ. ಸಾಲ್ವಾ, ನಿನ್ನನ್ನು ಪ್ರೇಮಿಸಿದವಳು ನಾನು. ಆ ಕಾರಣಕ್ಕಾಗಿ ನನ್ನ ಸಾಲ್ವನನ್ನು ಓಡೋಡಿ ಬಂದ್ರೆ ಈ ರೀತಿಯಾಗಿ ಮಾತನಾಡ್ತಾ ಇದೆಯಲ್ಲ ಸಾಲ್ವಾ. ಹಾಗಿದ್ದು ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಬರದೇ ಇದ್ರೆ ಒಂದು ಕೈಯನ್ನ ಎದೆಯ ಮೇಲೂ ಇನ್ನೊಂದು ಕೈಯನ್ನ ಶಿರದ ಮೇಲೆ ಇರಿಸಿಕೊಂಡು ಆಣೆ ಪ್ರಮಾಣ ಮಾಡುತ್ತೇನೆ.
ಪರಮ ಧೈರ್ಯ ಸ್ಥೈರ್ಯ ಸಮದ ಒರೆಯಬಹುದು. ಉದ್ದಾಟಿಕೆಯ ಮಾತಾಡುತ್ತಿ. ನಾನು ಪತಿವ್ರತೆ. ಇಷ್ಟು ದಿನ ಭೀಷ್ಮನೊಂದಿಗೆ ಇದ್ದು ಬಂದದ್ದಕ್ಕೆ ನಿನಗೆ ಕಟ್ಟುವ ಪಟ್ಟ ಏನು ಗೊತ್ತೇ? ನೀನೊಬ್ಬಳು ವ್ಯಭಿಚಾರಿಣಿ. ಯಾರ ವ್ಯಭಿಚಾರಿ? ಯಾರೆಲ್ಲ ವ್ಯಭಿಚಾರಿ? ನಿನ್ನೆಡೆ ಸಾರಿ ಬಂದುದಗಿಷ್ಟು ಬೇಳಿದೆ, ಸಾರಿ ಬಂದುದಗಿಷ್ಟು ಬೇಳಿದೆ. ಓಡಿ ಬಿಡುವ ತೋರಿಸಿ ಪೂರ್ವ ಜಾರ ನೀನು. ನಿನ್ನ ಬಂಡವಾಳಿಗೆ ಬೆಂಕಿ ಬಿದ್ದು ವ್ಯಭಿಚಾರ್ಯ. ಆವತ್ತು ಗಂಗಾ ನದಿಯ ತೀರದಲ್ಲಿ ಬಣ್ಣ ಮಾತನಾಡಿ ನನ್ನನ್ನು ಒಲಿಸಿಕೊಳ್ಳುವಾಗ, ನನ್ನ ಕೈಯಿಂದ ಭರವಸೆಯನ್ನು ತೆಗೆದುಕೊಳ್ಳುವಾಗ ನಾನು ವ್ಯಭಿಚಾರಿ ಅಂತ ನನಗೆ ಗೊತ್ತಾಗಲಿಲ್ಲ. ತುಂಬಿದಂತಹ ಸಭೆಯಲ್ಲಿ ನನ್ನನ್ನು ಗೆಲ್ಲುತ್ತೇನೆ ಎನ್ನುವಂತಹ ವಿಶ್ವಾಸವನ್ನು ತೋರುವಾಗ ನಾನು ವ್ಯಭಿಚಾರಿಣಿ ಎನ್ನುವಾಗಿ ನಿನಗೆ ಗೊತ್ತಾಗಲಿಲ್ಲ. ನಾನು ವ್ಯಭಿಚಾರಿಣಿಯಲ್ಲ, ನೀನೊಬ್ಬ ಜಾಲ. ಹೆಚ್ಚು ಮಾತುಗಳಾಡಿ, ಹೆಚ್ಚು ಮಾತುಗಳಾಡಿ. ಹೆಚ್ಚು ಮಾತುಗಳಾಡಿ ನಿನ್ನ ಕೊಚ್ಚಿ 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 ಮನೆಯ ಕೊಡುವೆ. ಕೊಚ್ಚು ಮೋಳಿನ ಒಳೆ ತುಟಿ ಬೆಚ್ಚ ಜೀಗ ನಡೆಯೋ. ಇದು ನನ್ನ ಅಂಗಣ. ಏನೀಗ ಹೆಚ್ಚು ಮಾತಾಡಿದರೆ ಕೊಚ್ಚು 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 ಒಳಗ ಕುಂಬಳಿಕಾಯಿ ಕೊಚ್ಚು ಹೋಗು. ಪವಿತ್ರವಾದ ನನ್ನ ಖಡ್ಗ ಕೊಚ್ಚುತ್ತಾನೆ. ಅಪವಿತ್ರವಾಗಿತ್ತು. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಿ. ನಿನಗೆಂತ ಸಂಪೂರ್ಣ ತಲೆ ಕೆಟ್ಟೆ ಹೋಗಿದೆಯಾ ನಿನಗೆ? ಯಾಕೆ ಏನಾಯ್ತು? ಅಲ್ಲಿ ಏನಾಯ್ತು ಹೇಳಿ? ನೀನು ಎಂತ ಮಾತಾಡ್ಕೊಂಡ್ರೆ ಅಂತ ನಿನಗೆ ಅದು ನೆನ್ಪುಂಟ ಈಗ? ಅವ ಹಾಗೆ ಹೇಳ್ಬಹುದಾ? ಅಲ್ಲ, ಅವ ಹಾಗೆ ಹೇಳ್ದವ್ರು ನೀನು ಹೀಗೆ ಹೇಳ್ಬಿಟ್ಟಿಯಲ್ಲ ನೀನು. ಏನ್ ಮಾಡುದು? ಈಗ ಆವೇಶದಲ್ಲಿ ಹಾಗೆ ಬಂದಿದ್ದ. ಜಾರಿಣಿ ವ್ಯಭಿಚಾರಿಣಿ ಇದೆಲ್ಲ ಮಾತುಕತೆ ಮುಗೀತು. ಕೊನೆಗೆ ಅವ ಏನಂದ? ಏನು? ನಿನ್ನನ್ನು ಕೊಚ್ಚೇನೆ ಅಂದ. ನಾನು ಹೇಳಿದೆ ಅಡುಗೆ ಮನೆಗೆ ಹೋಗು ಅಂತ ಹೇಳಿದೆ. ಕೊಚ್ಚು ಕೊಚ್ಚು ಅಂತ ಈ ತಲೆ ಹೀಗೆ ಮಾಡ್ತಿದ್ಯಲ್ಲ. ಅವ ಎಂತ ಕೊಚ್ಚುತ್ತಾನೆ? ಆತ ಕೊಚ್ಚಾನೆ ಅಲ್ಲ. ಕೊಚ್ಚುವುದೆಂತದ್ದು? ಎಂತ? ಭೀಷ್ಮನ ಭಯ ಇದೆ ಅವನಿಗೆ. ಕೊಚ್ಚುವುದಿಲ್ಲ, ಎಂತದ್ದೂ ಇಲ್ಲ. ಭಯ? ಆ ಧೈರ್ಯ ಉಂಟು ನನಗೆ. ಭಯ ಪ್ರಶ್ನೆ, ಆ ಧೈರ್ಯ ನಿನಗಿರಬಹುದು. ಆಕಸ್ಮಿಕ ಸಿಟ್ಟಿಗೆ ಅದು ಇದಿಲ್ಲ, ಗೊತ್ತಾಯ್ತಾ? ಸಿಟ್ಟಿನ ಹೊತ್ತಿನಲ್ಲಿ ಕೊಚ್ಚೇ ಬಿಟ್ಟ ಅಂದಿಟ್ಕೋ, ಪ್ರಕರಣ ಏನಾಗ್ತದೆ? ಮುಗೀತಲ್ಲ ಕೆಲಸ. ಮುಗಿದಂತದ್ದು. ನನ್ಗೆ 1 ಲಕ್ಷ ಕೊಡುವರೆ. ಓ, ಕುಳಿತು ಅದು ಆಲೋಚನೆ ಮಾಡುವುದು. ಅಲ್ಲ, ಸುಮ್ಮನೆ ಮಾತಾಡುದಲ್ಲ. ಅಲ್ಲ, ನಾನು ಹೇಳಿದ್ದೇನು? ಎಂತದ್ದು? ನೀವು ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಮುಟ್ಟಿಸಿದ್ರೆ ಸಾಲ್ವ ನನ್ನನ್ನ ಮದುವೆ ಆದರೆ ಆಮೇಲೆ ನಿಮಗೆ ನಾನು ಕೊಡ್ತೇನೆ ಅಂತ ಹೇಳಿದ್ದಲ್ವಾ? ಆದ್ರೆ ಹೋದ್ರೆ ಅಜ್ಜಿಗೊಂದು ಪಟ್ಟೆ ಸೀರೆ ಎನ್ನುವ ಕತೆ ಬೇಡ, ಗೊತ್ತಾಯ್ತಾ? ಈಗ ಸೌಭಕ್ಕೆ ಮುಟ್ಟಿಸಿದ್ರೆ ಅಂತ ಹೇಳಿದ್ಯಾ? ಈಗ ನಾನು ನೀನು ಇಲ್ಲಿ ಹೋಗಿ ಅನ್ನಲ್ಲ, ಹೋಗ್ಬೇಕಾ? ಅಲ್ಲ, ಈಗ ನಾನು ಕೊಡ್ಲಿಕ್ಕೆ ನಾನು ಇಲ್ಲಿಯ ಮಹಾರಾಣಿ ಆಗ್ಲಿಲ್ವಲ್ಲ. ನನಗೆ ಕೊಡುವುದನ್ನು 1 ಲಕ್ಷ ಕೊಟ್ಟರೆ ಮಾತ್ರ ಕೊಡ್ಲಿಕ್ಕೆ ಈಗ ಎಲ್ಲುಂಟು ಅಂತ. ಅರರೆ ಶಾಬಾಸು ದ್ರವ್ಯವೋ ಇವೆ ಇರುತ್ತಲಿ. ತಾತಯತ ತಾತದೀಪ್ ತಾತದೀಪ್ ದೀಪ್ ದೀಪ್ ದಿಮಿತ ದೀಪ್. ಅರರೆ 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 ಶಾಬಾಸು ಶಾಬಾಸು ಶಾಬಾಸು. ಅರರೆ 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 ಶಾಬಾಸು 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 ಶಾಬಾಸು. ದ್ರವ್ಯವಯಿವೆ ಎನ್ನುತ್ತಲೀ ದ್ರವ್ಯವಯಿವೆ ಎನ್ನುತ್ತಲೀ ಕರೆ ತಂದಳಿ ವೃದ್ಧನ ಶಾಬಾಸು. ಅರರೆ ಶಾಬಾಸು 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 ಶಾಬಾಸು. ದ್ರವ್ಯವಯಿವೆ ಎನ್ನುತ್ತಲೀ ದ್ರವ್ಯವ
ದ್ರವ್ಯವ ದ್ರವ್ಯವ ದ್ರವ್ಯವಾಯಿವೆ ದ್ರವ್ಯವಾಯಿವೆ ಎನ್ನುತ್ತಲಿ ಕರೆತಂದಡಿ ವೃದ್ಧನ ಕರೆತಂದಡಿ ವೃದ್ಧನ ಕರೆತಂದಡಿ ವೃದ್ಧನ ಎನ್ನುತ್ತಲಿ ಕರೆತಂದ ದ್ರವ್ಯವಾಯಿವೆ ಎನ್ನುತ್ತಲಿ ಕರೆತಂದಳಿ ವೃದ್ಧನ ಕರೆತಂದಳು ಕರೆತಂದಳಿ ವೃದ್ಧನ ದ್ರವ್ಯವಾಯಿವೆ ಎನ್ನುತ್ತಲಿ ಕರೆತಂದಳಿ ವೃದ್ಧನ ಕರೆತಂದಳಿ ವೃದ್ಧನ ಕರೆತಂದಳಿ ವೃದ್ಧನ ಕರೆತಂದಳಿ ವೃದ್ಧನ ಸುರನದಿ ಸುತನು ಕಳುವಾಲಿಲೆಂಬುದು ಸುರನದಿ ಸುತನು ಕಳುವಾಲಿಲೆಂಬುದು ಭರವಸೆ ಈಗಾಯಿತು ಭರವಸೆ ಈಗಾಯಿತು ಸುರನದಿ ಸುತನು ಕಳುವಲಿಲ್ಲೆಂಬುದು ಸುರನದಿ ಸುತನು ಕಳುವಲಿಲ್ಲೆಂಬುದು ಭರವಸೆ ಈಗಾಯಿತು ಭರವಸೆ ಈಗಾಯಿತು ಸುರನದಿ ಸುತನು ಕಳುವಲಿಲ್ಲೆಂಬುದು ಭರವಸೆ ಈಗಾಯಿತು ಅರರೆ ಶಾಬಾಸು ದ್ರವ್ಯವಾಯಿವೆ ಎನ್ನುತ್ತಲಿ ಕರೆತಂದಳಿ ವೃದ್ಧನ ಓ ಯಾರು ಕರೆದ್ದು ಕಣ್ಣು ತೋರುವುದಿಲ್ಲ ನಿಮಗೆ. ನಂಗೆ ಒಂದೊಂದ್ಸರಿ ಹಾಗೆ ಆಗ್ಬೋದು ಮಾರೆ. ನೀವು ಕಪಟ, ನೀವು ಬ್ರಾಹ್ಮಣರ ನೀವು ಅದೇ ಅನುಮಾನವೇನ ಇಲ್ಲಿ ನೋಡ ಬ್ರಾಹ್ಮಣರ ಶೆಟ್ರ ನೀನು. ನಾನು ಶುದ್ಧ ಬ್ರಾಹ್ಮಣರು ಭಟ್ರು ಓದ್ಸ್ಕರಿ. ನೀನು ಹಾಕಿದ್ದು ಯಜ್ಞೋಪವಿತವೇನು? ಬ್ರಾಹ್ಮಣರಿಗೆ ಏಕವಟ್ಟಲ್ಲಿ ಮಾತಾಡಬಾರ್ದು. ಏ ಮಠ ಮತ್ತು ಭಟ್ಟ ಮಾತಾಡ್ತಾರೆ. ಬ್ರಾಹ್ಮಣರು ರೂಢಿಯೊಳಗೆ ಹೇಳ್ತಾರೆ, ಹಣ ಕೊಟ್ರೆ ಜೀವಂತ ಇರುವವರಿಗೂ ಶ್ರಾದ್ದ ಮಾಡ್ತಾರಂತೆ. ಹೌದಾ? ಹೆಚ್ಚೇನು ಹಣದ ಆಶೆಗಾಗಿ ನಿನ್ ಸುದ್ದಿಗೆ ಬಂದ ನಾನೀಗ ಹೇಳೋದನ್ನು ಕೇಳಿ ಭಟ್ರೆ, ಹಣದ ಆಶೆಗಾಗಿ ಕೊಲೆಯನ್ನೇ ಮಾಡಿ ಹೋಮದ ಕುಂಡೆಯಲ್ಲೇ ಹೆಣ ಸುಟ್ಟವರಿದ್ದಾರಂತೆ. ಬ್ರಾಹ್ಮಣರೇ, ನಮ್ಮದು ಕೂಟ ಒಂದಾಗ್ತದೆ.
ರಾಮಣ್ರೆ, ಅಲ್ಲ ನೀನ್ ಯಾಕೆ ನನ್ನ ಮೇಲೆ ಎರಗುದು ಯಾಕಪ್ಪ? ನಿಮಗೆ ನಾಚಿಕೆ ಆಗುದಿಲ್ವೇ? ಯಾಕೆಂತ ವಿಷಯ ಅಂತ? ಅವಳ ಹತ್ರ 1 ಲಕ್ಷಕ್ಕೆ ಆಮಿಷದ ಒಡ್ಡಿ ನೀವು ಬಂದ್ರಿ ಇಲ್ಲಿ. ಯಾರು? ಅವಳು ನಿಮಗೆ 1 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ಲು. ನೀವು ಅವಳನ್ನು ಇಲ್ಲಿ ಕರೆತಂದ್ರಿ. ಲಕ್ಷವ? ಯಾರಿಗೆ ಎಷ್ಟೊತ್ತಿಗೆ? ರಾಮಣ್ರೆ, ಲಕ್ಷ ಸುದ್ದಿ ಮಾತಾಡುದ? ನಾನು ಒಂದು ವಿಷಯ ಹೇಳ್ತೇನೆ ಕೇಳಿ. ಎಂತದಪ್ಪ? ಅವಳನ್ನು ಇಲ್ಲಿ ಬೈದು ಒಳಗಡೆ ನಾನು ಹೋಗುವಾಗ ನಾಳೆ ನನ್ನ ಪ್ರಜೆಗಳಾದ್ರು ಸಲ್ವೇಶ, ಅಂಬೆಯಲ್ಲಿ ಏನಾದ್ರೂ ಸತ್ಯ ಇದೆ, ಯಾಕೆ ನೀನು ಆ ರೀತಿ ಮಾತಾಡಿದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೇಗೆ ನೀಡುವುದೆನ್ನೋ ಆಲೋಚನೆಯಲ್ಲಿರುವಾಗ ನಿಮ್ಮದಿಲ್ಲಿ ಲಕ್ಷದ ವ್ಯವಹಾರ ಅದಕ್ಕೆ ಹೇಳಿ ಬಂದದ್ದ. ಅದು ವಿಷಯ ಹೇಳ್ತೇನೆ, ನಾನು ಹೇಳ್ತೇನೆ ಕೇಳಿ. ಯಾವುದೋ ಒಂದು ವಿಚಿತ್ರ ಕಾಯಿಲೆಗೆ ತುತ್ತಾಗಿ ಇಡೀ ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಗಿ ಹೋಗಿದೆ. ಸಾಲ್ವೇಶ, ನಿನ್ನಲ್ಲಿ 1-2 ಲಕ್ಷ ಕೇಳಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ನಮ್ಮ ಭಂಡಾರದಿಂದ ಕೊಟ್ಟು ಕಳಿಸ್ತಿದ್ದೇನೆ. ನನಗ ಲಕ್ಷ ತಾಪತ್ರಯ? ನಾನು ಹೇಳಿದ ವಿಷಯ ಅಂತ ಗೊತ್ತಾಯ್ತಾ? ಈಗ ಸಾಲ್ವ ಇಲ್ಲಿಂದ ಹೋಗಿ ಅಂತ ಹೇಳಿ ಆಯ್ತು. ನಾವು ಹೋಗುವುದೇ ಒಳ್ಳೆಯದು. ನನ್ನ ಮಾತಿನ ಮೇಲೆ ಲಕ್ಷ್ಯ ಇಡುವಂತ ನಾನು. ಅಲ್ಲ, ಗೊತ್ತಾಯ್ತಾ? ನೀವು ಯಾವುದಕ್ಕೂ ಲಕ್ಷ ಇಡ್ತೀರಿ ಅಂತ ಹೇಳಿ ನನಗೆ ಗೊತ್ತಾಗಿಲ್ಲ. ವಿಷಯ ಹಾಗೆ ಅಲ್ಲ, ನೀವು ಹೇಳಿದಾಗೆ ನಂಬಲಿಕ್ಕೆ ಅಷ್ಟು ದೊಡ್ಡ ಹೆಡ್ ಅಲ್ಲ ನಾನು. ಬ್ರಾಹ್ಮಣರೇ, ಇವಳನ್ನ ಭೀಷ್ಮ ಕಳಿಸಿದ್ದ. ಹೌದಪ್ಪ, ಭೀಷ್ಮ ಕಳಿಸಿದ್ರೆ ಈ ವ್ಯವಹಾರ ಮಾಡ್ತೀರಾ? ಭೀಷ್ಮ ಕಳಿಸಲಿಲ್ಲ ಅಂತ ಹೇಳುವುದಕ್ಕೆ ಇದರಿಂದ ಸಾಕ್ಷಿ ಇನ್ನೇನಿದೆ? ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡ್ತೀರಾ, ಇಲ್ಲ ನಿಮ್ಮಿಬ್ಬರು ಸುಟ್ಟು ಬೂದಿ ಮಾಡಿ ನಿಮ್ಮ ಕುಟುಂಬದವರಿಗೂ ಸಿಗದಿದ್ದಾಗ ಮಾಡ್ಬೇಕಾ? ಯೋಚನೆ ಮಾಡಿ ನಡೀರಿ. ಸಾಕಾಬೇಕಾ? ಬಟ್ರೆ ಒಂದ್ಸಲ ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಅವ ಯಾವ ಬದಿಯಲ್ಲಿ ಬಂದ್ರು ಬಂತ. ಸಾಕಬೇಕಲ್ಲ, ಇಷ್ಟು ಮಾಡಿಸ್ತೀಯಲ್ಲ ನೀನು. ಒಳ್ಳೆ ಮಂಗಳಾರತಿ ನಿಮಗೆ. ಹೌದು, ಬತ್ತಿ ಇಲ್ಲ, ಎಣ್ಣೆ ಇಲ್ಲ, ಕರ್ಪೂರ ಇಲ್ಲ. ನಿನ್ನ ಲೆಕ್ಕದಲ್ಲಿ ಒಂದು ಹೊಡಿ ಮಂಗಳಾರತಿ ಆಯ್ತಲ್ಲ. ನೀವು ಇಲ್ಲಿ ಏನು ಕೇಳಬೇಕಾಗಿತ್ತು? ಅದಕ್ಕೆ ಹೇಳುದು, ಗ್ರಾಚಾರ ಕೆಟ್ಟವ್ರ ಜೊತೆಯಲ್ಲಿ ದೋಣಿ ಏರಿದ್ರೆ ಗ್ರಾಚಾರ ಸರಿ ಇದ್ದವನಿಗೆ ಒಂದು ಗುಟಕ ನೀರು. ಅಲ್ಲ ಸ್ವಾಮಿ, ಆ ಕಡೆ ಹೋಗಿ ಕೇಳಿದ್ರೆ ಆಗುದಿಲ್ವಾ? ಆ ಕಡೆ ಕೇಳ್ಬೇಕು, ಈ ಕೇಳ್ಬೇಕು ಅದು ನೀನ್ ಹೇಳ್ಬೇಕು. ನಮಗೂ ಬರುವುದು ಎಲ್ಲೂ ಕೇಳ್ತೇನೆ ನಾನು. ನಿನಗೆ ಮೊದಲೇ ಕೊಟ್ಟಿದ್ರೆ ನಿನಗೆ ಎಂತ ಆಗ್ತಿತ್ತು? ನಿನಗೆ ನನಗೆ ಒಂದೆರಡು ಹೇಳ್ಸ್ಕೊಂಡು ನಾನು ನಿನ್ನ ಲೆಕ್ಕದಲ್ಲಿ ಬಟ್ರೆ ನೀನೇ ಬಾಯ್ ಬಿಟ್ಟು ಹೆಣ್ಣಿನ ಹುಚ್ಚ. ಕ್ಷಮಿಸಿ ನನ್ನನ್ನು. ಎಂತ ಕ್ಷಮಿಸಿ? ನಿಮಗೆ ನಾನು ಕೊಡಲೇಬೇಕು. ನೋಡಿ, ಸದ್ಯದಲ್ಲಿ ಇದೊಂದು ಹಾರ ಬಿಟ್ಟರೆ ನನ್ನಲ್ಲಿ ಬೇರೆ ಇಲ್ಲ. ಈ ಹಾರವನ್ನು ಆವತ್ತು ನನ್ನ ಸ್ವಯಂವರದ ದಿನ ನನ್ನ ಅಪ್ಪ ನನ್ನ ಕೊರಳಿಗೆ ತೊಡಿಸಿದ್ದ. ನನ್ನ ಅಪ್ಪನ ಕಥೆ ಏನು ಬಟ್ರೆ, ಪ್ರಪಂಚದಲ್ಲಿ ಕಡು ಬಡವನೊಬ್ಬ ತನ್ನ ಮಗಳಿಗೆ ಮದುವೆ ಮಾಡುವಂತಹ ಕಾಲದಲ್ಲಿ ಮನೆಯಲ್ಲಿ ಇಲ್ಲದೆ ಇದ್ರು ಸಾಲ ಮಾಡಿ ಆದರೂ ಮಗಳ ಮೈ ಮೇಲೆ ಆಭರಣವನ್ನು ತೊಡಿಸ್ತಾನೆ. ಯಾಕೆ? ಮಗಳು ಗಂಡನ ಮನೆಯಲ್ಲಿ ಸುಖವಾಗಿ ಇರಲಿ ಎನ್ನುವ ಕಾರಣಕ್ಕಾಗಿ. ನಮ್ಮಪ್ಪಯ್ಯ ಅಂತಹ ಆಶಯದಿಂದ ನನಗೆ ತೊಡಿಸಿದ್ದಾರೋ ಏನು. ನನ್ನ ಬದುಕು ಹೀಗಾಯಿತು. ನೀವು ಆಡಿದ್ರಿ ನಿಮ್ಮ ಮಕ್ಕಳಿಗೆ ಮದುವೆ ಆಗ್ಲಿಲ್ಲ ಅಂತ. ಇದು ಇದನ್ನು ಸ್ವೀಕರಿಸಿ ನಿಮ್ಮ ಮಕ್ಕಳಿಗೆ ಮದುವೆ ಮಾಡಿಸಿ. ಅಂಬೆ, ಅಂಬೆ, ನೀನು ನಿಜವಾಗಿ ಹಿನ್ನಲ್ಲ ಮಗ. ಈ ಭೂತಾಯಿಯ ಕಣ್ಣು ನೀನು. ನಿಮ್ಮ ಕುಲದ ಕೀರ್ತಿಯ ಕಲಶದ ತುದಿ ನೀನು. ಇಲ್ಲವಾದರೆ ಯೋಚನೆ ಮಾಡು, ನಿನ್ನ ಪರಿಸ್ಥಿತಿ ಏನಾಗಿದೆ ಈಗ. ಇತ್ತ ಮದುವೆಯೋ ಅತ್ತ ಮಸಣವೋ ಎನ್ನುವ ಸ್ಥಿತಿಯಲ್ಲಿದ್ದರೂ ನಾನು ಆಡಿದ ಮಾತಿನ ಪ್ರಕಾರ ಬ್ರಾಹ್ಮಣರಿಗೆ 1 ಲಕ್ಷವನ್ನು ಕೊಡಬೇಕು ಎನ್ನುವುದನ್ನು ಗುರಿ ಇಟ್ಕೊಂಡು ಲಕ್ಷಕ್ಕೂ ಮಿಗಿಲಾಗಿರುವ ಈ ಬೆಲೆ ಬಾಳುವ ಬಂಗಾರವನ್ನು ನನ್ನ ಕೈಗೆ ಕೊಡ್ತೀಯಲ್ಲಂತಾದ್ರೆ ನೀನು ಹಿನ್ನೆನೆ ಸಾಕ್ಷಾತ್ ದೇವತೆ, ದೇವತೆ ನೀನು. ನನ್ನ ಮಗಳಿಗೆ ಸಮಾನ ಮಗ. ನಿನ್ನ ಭವಿಷ್ಯದ ಬದುಕು ಹೀಗಾಗ ಆಗ್ಬಾರ್ದಿತ್ತು. ಆದರೂ ಕೆಲವರೆಲ್ಲ ಯೋಚನೆ ಮಾಡ್ತಾರೋ ಏನು, ಬ್ರಾಹ್ಮಣರು ಯಾಕೆ ಈ ಅಂಬೆಗೆ ಈ ರೀತಿಯ ತಮಾಷೆ ಮಾಡ್ತಾರೆ, ಚುಚ್ಚಿ ಮಾತಾಡ್ತಾರೆ, ಹಿಂಸೆ ಕೊಡ್ತಾರೆ ಎನ್ನುವ ಹಾಗೆ. ಯಾಕೆ ಅಂತ ಕೇಳು. ನನಗೂ ಮನಸ್ಥಿತಿ ಎನ್ನುವುದೊಂದು ಉಂಟು. ನೀನು ನನ್ನ ಮಗಳಿಗೆ ಸಮಾನ. ಯಾವ ವ್ಯಕ್ತಿಗೆ ಇರಲಿ ಅತಿಯಾದ ನೋವು ಇದ್ದಾಗ ಅವರ ಮನಸ್ಸನ್ನು ಬೇರೊಂದೆಡೆಗೆ ಸೆಳೆದಾಗ ಆ ನೋವು ಅಲ್ಪ ಸ್ವಲ್ಪ ದೂರ ಆಗ್ತದಂತೆ ಎನ್ನುವ ಕಾರಣಕ್ಕಾಗಿ ನಾನು ಈ ರೀತಿಯ ತಮಾಷೆ ಮಾಡಿದೆ ಮಗ. ನನಗೇನು ದರಿದ್ರ ಬಡಿದಿಲ್ಲ, ಆಯ್ತಾ?
ಹಚ್ಚಿನೆಯಲ್ಲಿ ನಮಗೆ ಏನು ಕಡಿಮೆ ಇದೆ? ಭೀಷ್ಮಾಚಾರ್ಯ ಏನು ಕೇಳಿದ್ರು ಕೊಟ್ಟವನು ಎಂಬಾಗ ನನಗೆ ಏನು ಬೇಕಿಲ್ಲ. ಇದನ್ನು ನೀವು ಸ್ವೀಕರಿಸಲೇಬೇಕು. ಯಾಕೆ? ಸ್ವೀಕರಿಸದೇ ಇದ್ರೆ ನಿಮ್ಮ ಋಣಕ್ಕೆ ನಾನು ಬೀಳುತ್ತೇನೆ. ಮಗ, ಬ್ರಾಹ್ಮಣರ ಋಣಕ್ಕೆ ಬೀಳಬಾರದು. ಆದರೆ ಕೊಡುವಾಗ ಒಂದು ವಿಚಾರವನ್ನು ನಿಮ್ಮ ಮಕ್ಕಳಿಗೆ ನೆನಪಿಸಿ. ಏನಂತ? ಲೋಕದಲ್ಲಿ ತಂದೆ ತಾಯಿ ನೋಡಿದಂತಹ ವರನನ್ನೇ ಮದುವೆ ಮಾಡಿಕೊಳ್ಳುವುದಕ್ಕಾಗಿ ಹೇಳಿ, ಒಮ್ಮೆ ತಂದೆ ತಾಯಿ ನೋಡಿದ ವರನನ್ನ ಮದುವೆ ಆಗದೇ ಇದ್ರೆ ಈ ಅಂಬೆಯ ಸ್ಥಿತಿಯಾಗುತ್ತದೆ ಅಂತ ಹೇಳಿ. ಇನ್ನು ನಿನ್ನ ಗಮನ ಎತ್ತೆ? ನಾನು ನಿಮ್ಮ ಜೊತೆ ಬರ್ತೇನೆ. ಇಲ್ಲ ಇಲ್ಲ, ಭೀಷ್ಮಾಚಾರ್ಯ ಹೇಳಿದ್ದಾನೆ ಅಂಬೆಯನ್ನ ಸೌಭಾಗ್ಯಕ್ಕೆ ಬಿಟ್ಟು ಬನ್ನಿ ಭಟ್ರೆ ಎನ್ನುವ ಹಾಗೆ. ಹಿಂದಕ್ಕೆ ಕರೆ ತರಲು ಆಜ್ಞೆ ಇಲ್ಲ ನನಗೆ. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಅಂಬೆ 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 மருளே நானாகிர்பே மருளே நானாகிர்பே மத்பிதா பரம போதகி பரಮ ಸಾಲ್ವ ಮೂರ್ಖನು ಸುರನದಿ ಸುತ ಬುದ್ಧಿಹೀನ ಬುದ್ಧಿಹೀನ ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ ದುಷ್ಟ ಮರುಳೆ ನಾನಾಗಿರ್ಪೆ ಮರುಳೆ ಅಂಬೆಯ ಬದುಕಿನ ಹಾದಿ ಎತ್ತ ಸಾಗುತ್ತಾ ಇದೆ. ನನ್ನ ಚಂಚಲ ಮನಸ್ಥಿತಿಯಿಂದ ನಾನೇ ನನ್ನ ಬದುಕನ್ನ ಹಾಳು ಮಾಡಿಕೊಂಡು ಬಿಟ್ಟೆನೆ. ಅಂಬೆಯ ದುರಂತದ ಬದುಕಿಗಾಗಿ ನಾನೇ ಕಾರಣನಾಗಿ ಬಿಟ್ಟೆನೆ. ಅಲ್ಲ, ಅಂಬೆಯ ಬದುಕು ಇಂತಹ ಅವಸ್ಥೆಯನ್ನ ತಾಳುವುದಕ್ಕೆ ಕಾರಣ ಮತ್ತೊಬ್ಬರೇ. ಹೀಗೆ ಒಂದೊಂದನ್ನೇ ಯೋಚಿಸುತ್ತಾ ಹೋದಾಗ ಹೌದು, ನನ್ನ ಬದುಕು ಇಂತಹ ದುರಾವಸ್ಥೆಯನ್ನು ತಲುಪುವುದಕ್ಕೆ ಕಾರಣ ನನ್ನಪ್ಪ. ನಾವೇನು ಮೂಕ ಪ್ರಾಣಿಗಳೇ? ಕೊಟ್ಟಿಗೆಯಲ್ಲಿರುವಂತಹ ಮೂಕ ಪ್ರಾಣಿಗಳನ್ನ ಕಟುಕನ ಕೈಗೆ ಕೊಡುವ ಹಾಗೆ ನಮ್ಮನ್ನ ಭೀಷ್ಮನಿಗೆ ಒಪ್ಪಿಸಿದನಲ್ಲ ನಮ್ಮಪ್ಪ. ನಿಮ್ಮಿಚ್ಛೆಯಂತೆ ಎಸಗು ಎನ್ನುವ ಹಾಗೆ ಕೊನೆಯ ಮಾತು. ಅಂದರೆ ಭೀಷ್ಮ ಮದುವೆ ಆಗಬಹುದು, ಮತ್ತೊಬ್ಬರಿಗೆ ಮದುವೆ ಮಾಡಿಸಬಹುದು. ಏನು ಮಾಡುವ ಹಕ್ಕು ಆ ಭೀಷ್ಮನಿಗೆ ಕೊಟ್ಟಿದ್ದಾನೆ. ಸ್ವಯಂವರಕ್ಕೆ ಮುನ್ನ ಒಂದು ಮಾತು ಮಕ್ಕಳಲ್ಲಿ ಕೇಳಬೇಕೆನ್ನುವಂತಹ ಜ್ಞಾನವು ನಮ್ಮ ಅಪ್ಪನಿಗೆ ಇಲ್ಲದೆ ಹೋಯಿತು. ಹೌದು, ನನ್ನ ಬದುಕು ಹೀಗಾಗುವುದಕ್ಕೆ ಕಾರಣ ನನ್ನ ಅಪ್ಪ. ಮತ್ತಿತ ಪರಮ ಪಾತಕಿ. ಹೇಗಾಗುವುದಕ್ಕೆ ಸಾಧ್ಯ? ಲೋಕದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಂದೆ ತಾಯಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಮಕ್ಕಳ ಬಾಳ ಭವಿಷ್ಯವನ್ನು ನೆನೆಸಿಕೊಂಡು ನನ್ನಪ್ಪ ಮಕ್ಕಳು ಒಬ್ಬ ವಿಕ್ರಮವನ್ನೇ ಸೇರಲಿ ಎನ್ನುವ ಕಾರಣಕ್ಕಾಗಿ ಹೀಗೆ ಮಾಡಿರಬೇಕು. ಹಾಗಾದ್ರೆ ನನ್ನ ಅಪ್ಪನ ತಪ್ಪಲ್ಲ. ಇನ್ಯಾರು? ಅವನೇ ಆ ಸಾಲ್ವ. ಸ್ವಯಂವರದಲ್ಲಿ ಪಣಕ್ಕಿರಿಸಿದಂತಹ ಹೆಣ್ಣನ್ನ ಗಂಗಾ ನದಿ ತೀರದಲ್ಲಿ ಅವಳ ಮನಸ್ಸನ್ನ ಬದಲಾಯಿಸಿ ಪ್ರೇಮಿಸುವ ಹಾಗೆ ಮಾಡಿದ. ಅವನಿಗೆ ಕರಭಾಷೆಯನ್ನ ಇಟ್ಟಿದ್ದೇನೆ, ಬಣ್ಣದ ಮಾತನಾಡಿ ನನ್ನನ್ನು ಒಲಿಸಿಕೊಂಡ. ಆಮೇಲೆ ಪಣದಲ್ಲಿ ಅವನಿಗೆ ಸೋಲಾಯಿತು.
ಅವನನ್ನೇ ಪ್ರೇಮಿಸಿದಂತಹ ನಾನು ಅವನನ್ನರಿಸಿ ಸೌಭಕ್ಕೆ ಹೋದರೆ ನೀನೊಬ್ಬಳು ವ್ಯಭಿಚಾರಿ ಎನ್ನುವ ಹಾಗೆ ನನ್ನನ್ನು ದೂಷಿಸಿದ. ಹೌದು, ಈ ಅಂಬೆಯ ಬದುಕು ಹೀಗಾಗುವುದಕ್ಕೆ ಕಾರಣ ಆ ಸಾಲ್ವ ಮೂರ್ಖ. ಹೇಗಾಗುವುದಕ್ಕೆ ಸಾಧ್ಯ? ಪರಸ್ಪರ ಪ್ರಾಯ ಪ್ರಬುದ್ಧರು, ಪ್ರೇಮ ನಿವೇದನೆ, ಮನಸ್ಸಿನ ದೃಢತೆಗಾಗಿ ಭಾಷೆ, ಇದೆಲ್ಲ ಸಹಜ ಅಲ್ಲವೇ? ಆಮೇಲೆ ಸೋಲು ಗೆರಳು ಅದು ವಿಧಿಯ ನಿರ್ಣಯ. ಒಬ್ಬಾತನ ಮನೆಯಲ್ಲಿ 4-6 ದಿನ ಉಳಿದು ಪ್ರೇಮಿಸಿದಂತಹ ಹೆಣ್ಣು ಪುನಃ ಅವನನ್ನು ಅರಿಸಿ ಹೋದ್ರೆ ಅವ ಸ್ವೀಕರಿಸುವುದಕ್ಕೆ ಸಾಧ್ಯವೇ? ಸಾಲ್ವನ ತಪ್ಪಲ್ಲ, ಸಾಲ್ವನ ತಪ್ಪಲ್ಲ. ಹಾಗಾದ್ರೆ ಯಾರು ಇಂತಹ ದುರಂತರ ಬದುಕಿಗಾಗಿ ನನ್ನನ್ನು ಸೃಜಿಸಿದಂತಹ ಆ ವಿಧಿ ಕಡುದುಷ್ಟ? ಇಲ್ಲ, ವಿಧಿ ನನ್ನ ಬದುಕಿಗೆ ದುಷ್ಟನಾಗುವುದಕ್ಕೆ ಹೇಗೆ ಸಾಧ್ಯ? ಕಾಶಿ ಎನ್ನುವಂತಹ ಪವಿತ್ರ ಭೂಮಿಯಲ್ಲಿ ಸಂಜನಿಸಿದವಳು ನಾನು. ಕಾಶಿಯ ಧರ್ಮದರ್ಶಿಯ ಮಗಳಾಗುವಂತಹ ಸೌಭಾಗ್ಯವನ್ನು ಒದಗಿಸಿದ. ಕಾಶಿಯ ವಿಶ್ವವಿದ್ಯಾನಿಲಯದಲ್ಲಿ ನನ್ನ ವಿದ್ಯಾಭ್ಯಾಸ, ಹಸ್ತಿನಿಗೆ ಸೊಸೆಯಾಗುವಂತಹ ಸೌಭಾಗ್ಯವನ್ನು ಕಲ್ಪಿಸಿದ. ಅದನ್ನೆಲ್ಲ ಕೈಯಾರೆ ಹಾಳು ಮಾಡಿಕೊಂಡವಳಲ್ಲವೇ ಈ ಅಂಬೆ? ಕೈಯಾರೆ ಹಾಳು ಮಾಡಿಕೊಂಡವಳಲ್ಲವೇ? ಹಾಗಾದರೆ ನನ್ನ ಬದುಕು ಹಾಳಾಗುವುದಕ್ಕೆ ಕಾರಣ, ಇಂತಹ ಅವಸ್ಥೆಯನ್ನು ತಲುಪುವುದಕ್ಕೆ ಕಾರಣ ನಮ್ಮಪ್ಪ ಪರಮ ಪಾತಕಿಯಲ್ಲ, ಸಾಲ್ವ ಮೂರ್ಖನಲ್ಲ, ವಿಧಿ ಕಡು ದುಷ್ಟನಲ್ಲ, ಇನ್ಯಾರು ಕಾರಣ? ಸರ್ವಕಾರಣ ಮೂಲ ಭೀಷ್ಮನೇ, ಸರ್ವಕಾರಣ ಮೂಲ ಭೀಷ್ಮನೇ. ತರಳತನವೇನೆಂಬೆ, ತರಳತನವೇನೆಂಬೆ,